ವ್ಯರ್ಥ ನೀ ಮಾಡುವುದಿಲ್ಲ. ಎಲ್ಲಿ ಮಠ ಬಿಗಿ ಹಿಡಿದಿರ್ತಿ ಅಲ್ಲಿ ಮಠ ಅಷ್ಟ ಅದು ನಿಲ್ತೈತಿ. ಏನ್ ವಾಯು ಪ್ರಧಾನ ಇರುವುದರಿಂದ ಮನುಷ್ಯನೊಳಗೆ ಹವಾ ಬಿಗಿ ಹಿಡಿದ್ರೆ ಮನುಷ್ಯನ ಹರಿದಾಟ ನಿಲ್ತೈತಿ, ಅದರ ವಾಸನ ಹೋಗಿರ್ತೈತಿ. ಏನ್ ಎದಕ್ ಹೋದ ಅವ್ನು ಹೇಳಕ್ ಹೋಗ, ಎದಕ್ ಹೋದ ಅವನು, ಎಲ್ಲಿ ಅವನು ಮತ್ ಗೊರಕಿ ಹೊಡ್ಯಾಕತ್ತಾನವ. ನೀ ಹೆಂಗ್ ಹೋದೆ ಅವಂಗ ಚೆನ್ನಪ್ಪನ ಮತ್ತು ಗೊರಕಿ ಹೊಡ್ಯಾಕತ್ತಾನವ. ಯಾವ ಮತ್ತು ಗೊರಕಿ ಹೊಡ್ಯಾಕತ್ತಾನ ನೋಡವ. ಯಾ ಆತ್ಮ ಯಾ ಆತ್ಮ ಬೈಲ್ವಾನ ಎವಶ್ ಕಳ್ಸ ಅವ್ನು ಊಲತ್ತ. ಆ ಮನ್ಯಾಗ ಹೋಗಣ, ಅವ್ರ ಮನ್ಯಾಗ ಸಿಗ್ಲಿಕ್ಕೆ ಉದಾಸೀನ ಆದ್ರೆ ಹಪಾಪಿ ಇರ್ತದೆ. ತಿಳುವಳಿಕೆಯಿಂದ ಅದ್ರಾಗ ಏನಿಲ್ಲ ಅಂತ ತಿಳಿದ ಕೈ ಬಿಟ್ರೆ ಪುನಃ ಅದ್ರಾಗ ಹೋಗುದಿಲ್ಲ. ಇನ್ನ ಸಿಗ್ತೈತಿ ಅನ್ನೋ ಬುದ್ಧಿ ಇತ್ತಂದ್ರ ಮತ್ತು ಜಿಗದ್ ಹೋಗುದನ ಅದು. ನೀ ಬೇಕಾದಂಗ ಬಿಗಿ ಹಿಡಿದ್ರು ಅದು ಮತ್ತು ಹೋಗುದನ. ವಾಸನ ಇತ್ತಂದ್ರ ಒಳಗಿತ್ತಂದ್ರ ಒಳಗೆ ಹೆಗ್ಗಣ ಇಟ್ಕೊಂಡು ಕೂತ್ ಬಡ್ದಂಗ ಅದು. ಮನಸ್ಸನ್ನ ಹವಾ ಬಿಗಿ ಹಿಡದ ನಿಂದ್ರಿಸುದು ಅಂತಂದ್ರ ಒಳಗೆ ಹೆಗ್ಗಣ ಇಟ್ಕೊಂಡು ಕೂತ್ ಬಡ್ದಂಗನ. ಮತ್ತು ಹೋಗುದನ ಅದು. ಸಡ್ಲಿ ಬಿಟ್ಟು ಕೂಲೆ ಮತ್ತು ಜಿಗದ್ ಹೋಗುದನ. ವಾಸನೆಗಳು ಎಳ್ಕೊಂಡು ಹೋಗ್ಬಿಡ್ತಾವ. ಮತ್ತೆ ಅಂತ ವಾತಾವರಣ ಬಂತಂದ್ರ ಮತ್ತು ಜಿಗದ್ ಹೋಗುದನ ಅದು. ತಿಳುವಳಿಕೆಯಿಂದ ಕೈ ಬಿಟ್ಟದ್ ಗೊತ್ತೈತಿ ಹೇಳದ್ರ ಗೀಗತಿ ಅಂತ ಹೋಗುದಿಲ್ಲ. ಅತ್ತಾಗಿಂದ ಬೆಂಕಿ ಸುಡ್ತತಿ ಅನ್ನೋದು ಗೊತ್ತಿದ್ದಿದ್ದು ಅವ ಬಿದ್ದು ಸಾಯ್ತಾವ. ಯಾಕ್ರಿ ಗೊತ್ತಿಲ್ಲಕ್ಕೆ ಹೋಗಿ ಬಿದ್ದು ಸಾಯ್ತಾವಿಲ್ಲ. ಹಂಗ ನಮ್ಗೆ ಅದನ್ನ ಗೊತ್ತು ಮಾಡಿಕೊಡ್ಬೇಕು. ಇದೆಲ್ಲ ಅನೀತಿ ಐತಿ, ದುಃಖ ರೂಪಿ ಐತಿ ಅಂತ ಮೇಲೆ ಮೇಲೆ ಮನಸ್ಸಿಗೆ ಬುದ್ಧಿ ಹೇಳಿ ಅದನ್ನ ಖಚಿತಪಡಿಸ್ಕೊಂಡಾಗ ಅದು ನಮ್ಗೆ ಅನುಭವ ಬರ್ತೈತಿ. ಬಹಿರಂಗದಲ್ಲಿ ವಸ್ತುಗಳ ಮುಖಾಂತರವಾಗಿ ಆ ವಸ್ತುಗಳಲ್ಲಿ ಆನಂದ ಇದ್ದು ಬಿಟ್ಟಿದ್ರೆ ಎಲ್ಲರೂ ಅದನ್ನು ಹೊಂದಿ ಬಿಡ್ತಿದ್ರು. ಬಹಿರಂಗದಲ್ಲಿ ಇಲ್ಲ, ಅದು ಅಂತರಂಗದಲ್ಲಿ ಅದು. ಪ್ರತಿಯೊಬ್ಬರಿಗೂ ಒಳಗೆ ಅನುಭವ ಬರ್ತೈತಿ, ಹೊರಗಿಲ್ಲ. ನಾವು ಯಾವ ಇಂದ್ರಿಯ ಮತ್ತು ಮನಸ್ಸಿಗೆ ಅದು ಗೋಚರ ಆಗುವುದೂ ಇಲ್ಲ. ನಾವು ಇಂದ್ರಿಯಗಳಿಗೆ ಮನಸ್ಸಿಗೆ ಗೋಚರ ಆಗುವುದ್ರೊಳಗೆ ಆನಂದವನ್ನು ಹುಡುಕಾಗತ್ತೀವಿ. ಸಿಗಬಹುದು, ಸಿಕ್ಕೈತೇನೋ ನೋಡ್ಕೊಡಂಗ. ಎಷ್ಟು ಜನ್ಮ ಆತ್ರಿ ಇಂದ್ರಿಯಗಳಿಗೂ ಮಜಾ ಮಾಡ್ಕೊಂತ ಹೊಂಟೇವು. ಆರಾಮ್ ಇರ್ಬೇಕಂತ ಎಂಜಾಯ್ ಮಾಡಕ್ ಬರ್ತೈತೆ ಅದನ್ನ. ಇಂದ್ರಿಯಗಳಿಗೆ ಗೋಚರ ಆಗುವ ವಸ್ತುಗಳನ್ನು ಬೆನ್ನು ಹತ್ತಿವು, ಅವುಗಳು ಬೆನ್ನು ಹತ್ತಿ ಸುಖ ಹೊಂದಬೇಕು ಅನ್ನೋ ಪ್ರಯತ್ನ ನಡೆಸೇವು. ಎಷ್ಟು ಜನ್ಮ ಆತ್ರಿ ಹುಡುಕಾಕತ್ತಿದ್ರಾಗ. ಏನೋ ನಿನ್ನ ಹಿಂದಿನ ಜನ್ಮದ ಪುಣ್ಯ ಅಂತ ಒಂದು ಸಂಘ ಸಿಕ್ಕರಿ ಏನಾರು ಹೊಡಿ. ಯಾರು ಹೇಳ್ಬೇಕು ನಿಮ್ಗೆ? ಇದ್ರಾಗ ಸಿಗುದಿಲ್ಲ ಅಂತ ನೀವು ಸ್ವತಃ ನೀನು ವಿಚಾರ ಮಾಡಿ ನೋಡು. ಖಾತ್ರಿ ಮಾಡ್ಕೊ. ಅಂದಾಗ ಹಿಂದೆ ಸರಿದೈತದ ಮನಸ್ಸು. ಬುದ್ಧಿ ಆವಾಗ ನಿಶ್ಚಲ ಆಕೈತಿ ನೋಡ್ರಿ. ಆವಾಗ ಮನಸ್ಸು ಇದು ಆನಂದದ ಅನುಭವ ಆಕೈತಿ. ನಿಶ್ಚಲ ಆಗದ ಹೊರತು ಮನಸ್ಸು ಚಂಚಲ ಕುಂತ ಹೋಗುತ್ತೆ ಅಂದ್ರೆ ಆನಂದ ಅನುಭವಕ್ಕೆ ಬರುವುದೂ ಇಲ್ಲ. ಮನಸ್ಸು ಸತ್ವ ಪ್ರಧಾನ ಆದಾಗ ಇದು ಅನುಭವ ನಮ್ಗೆ ಆಕೈತಿ. ಸತ್ವಾತ್ ಸಂಜಾಯಿತೆ ಜ್ಞಾನಂ ಅಂತ. ರಜೋಗುಣ ಆದಾಗ ಮನಸ್ಸು ಚಂಚಲ ಆಕೈತಿ. ತಮೋಗುಣ ಆದಾಗ ಮಬ್ಬ ನಿಧಿ ಬರ್ತೈತಿ. ಬರೇ ರಜೋಗುಣ ತಮೋಗುಣದ ಇದು ಪರಿಣಾಮ ಏನಾಕೈತಿ ಅದ್ರಾಗ ಹೋಗ್ಬಿಟ್ಟೈತಿ. ಸತ್ವ ಪ್ರಧಾನ ಆಗ್ಬೇಕಾತಂದ್ರೆ ಸಾತ್ವಿಕ ಆಹಾರ ತಗೊಂಡಾಗ ಆಕೈತಿ. ಎಂಥ ಅನ್ನ ಉಂತಿ ಅಂಥ ಗುಣಗಳು ತಯಾರಾಕವು. ಸಾತ್ವಿಕ ಗುಣವನ್ನು ಉಂಟು ಮಾಡುವಂತ ಆಹಾರವನ್ನು ನಾವು ಸೇವನೆ ಮಾಡ್ಕೊಂತ ಬಂದಾಗ ಅದು ಪರಿಣಾಮ ಸಾತ್ವಿಕ ಗುಣ ತಯಾರಾಕೈತಿ. ಅದಕ್ಕೆ ಯುಕ್ತಾಹಾರ ವಿಹಾರಶ್ಯ ಅಂದ. ಅದಕ್ಕೆ ಅನುಗುಣವಾದಂತ ಆಹಾರವನ್ನ ತಗೋಬೇಕಾಕೈತಿ ನಾವು.
ತದ್ ವಿರುದ್ಧ ಯಾವರ ಹೊಟ್ಟಿ ತುಂಬ್ಕೊಳಕ್ ಎಂತವ್ರ ಹೊಡೆದ್ರೆ ನಾಲಿಗೆ ಸಿಂಹತ್ತ ಅಂತ ಹೊಡ್ತಾ ಹೊಡೆದ್ರೆ ಈಗ ಅವನ್ನೆಲ್ಲ ವಾಚ್ ಮಾಡ ಕರ್ದದ್ದು ಹುರಿದದ್ದು ವಾಚ್ ಮಾಡ್ಬೇಕಾಗತ್ತೆ. ನಾಲಿಗೆಗೆ ಗಾವಕ್ಕವಂತ ಹಲಗಾವ ಹೊಡತವಂತ ಹೋದ್ರ ಅವು ಅಂತ ಗುಣ ಪರಿಣಾಮ ಮಾಡ್ತಾವ. ಆ ಗುಣಕರ್ಮ ತಕ್ಕಂಗ ನೀ ಕರ್ಮಗಳನ್ನು ಮಾಡೇ ತೀರ್ತಿ, ಅದ್ರ ಫಲ ಉಂಡ ತೀರ್ತಿ. ಅದು ಯಾರನ್ನೂ ಬಿಡುದಿಲ್ಲ. ಅದಕ್ಕೆ ತಿನ್ಬೇಕು ಅಂತ ಹೇಳಿತ್ತು. ಎಂಥ ಅನ್ನವನ್ನು ಉಣ್ಣುತ್ತಿ ಅಂಥ ಮನವನ್ನು ಪಡೆಯುತ್ತಿ ಅಂತ. ಆಹಾರ ಶುದ್ಧವು ಸತ್ವ ಶುದ್ಧಿ. ಅದು ಬೇಕಲ್ಲ. ಹಂಗ ತಿನ್ಕೊಂತವ ಅದನ್ನ ತಿನ್ನೂ ರೂಢಿ ಆಗೈತ್ರಿಪ್ಪ. ನಾವು ಅದನ್ನ ಹೊಡಿ ಚಕಡಿ ನಿನಗೆ ಅದರ ಫಲ ಉಂಡ ತೀರ್ಬೇಕಾಕೈತಿ. ಅಂತಹ ಕರ್ಮಗಳನ್ನು ಮಾಡಾಕ ಹಸ್ತೈತಿ ಅದು. ಇವೆಲ್ಲ ಕಾಮ ಕ್ರೋಧಾದಿಗಳೆಲ್ಲ ಯಾವ ಗುಣದಿಂದ ತಯಾರಕ್ಕ ಅಂದ್ರೆ ರಜೋಗುಣ. ಕಾಮೇಶ ಕ್ರೋಧೇಶ ರಜೋಗುಣ ಸಮುದ್ಭವ ಅಂತ. ಈ ಕಾಮ ಕ್ರೋಧಾದಿಗಳೆಲ್ಲ ರಜೋಗುಣದಿಂದ ತಯಾರುವಂತ ಉತ್ಪನ್ನ ಆಗ್ತವೆ. ವೃತ್ತಿ ಸತ್ಗುಣ ಇತ್ತಂದ್ರೆ ಕಾಮ ಕ್ರೋಧಾದಿಗಳ ಕಾಟಕ್ಕೆ ತಪ್ಪೈತಿ ನಿನಗೆ. ಅದಕ್ಕೆ ಆಹಾರ ತಿನ್ನುವ ಬೇಕು ಅಂತ ಹೇಳ್ತಾರೆ. ತಿಂದ ಮ್ಯಾಗ ಮುಗೀತದ ಅದರ ಫಲ ನೀವು ತಯಾರಾಗಿ ಬಿಡ್ತಾವ. ಆ ಗುಣಕರ್ಮ ಆ ಗುಣಕ್ಕೆ ತಕ್ಕಂಗ ವರ್ತನ ಮಾಡ ಬಿಡ್ತೀವಿ. ಎಷ್ಟು ಹೇಳಿದ್ರು ಕೇಳಿದ್ರು ಯಾಕಾಗೋಲ್ದು ಅಂದ್ರೆ ಆ ಪದ್ಧತಿ ತಪ್ಪೈತಿ. ನಮ್ಗೆ ಆಹಾರ ವಿಹಾರ ಸರಿ ಇಲ್ಲ. ಹೇಳಕ್ಕಷ್ಟ ಕಲ್ತಿ ಹೌದಿಲ್ಲ. ಅದನ್ನ ಸರಿಯಾಗಿ ನಿಯಮಿತ ಆಹಾರ ಸೇವನ ಇಲ್ಲ. ಅದು ಎಷ್ಟು ಉದರಾರ್ಧ ಅನ್ನ ಅದರಾರ್ಧ ನೀರು ಅದರಾರ್ಧ ಅನಿಲ ಸಂಚಾರಕ್ಕಂತ ಹೇಳ್ಯದ. ಸಾತ್ವಿಕ ಆಹಾರ ಐತೆ ಅಂದ್ರು ಎಗ್ಗಳಾಗಿ ಹೊಡಿವಂಗಿಲ್ಲ. ಹೊಟ್ಟೆ ಒಳಗಿನ ಅರ್ಧ ಭಾಗ ಆಹಾರದಿಂದ ತುಂಬುದು, ಇನ್ನು ಉಳಿದ ಅರ್ಧ ಭಾಗ ಅರ್ಧದಾಗ ನೀರು, ಅರ್ಧ ಉಳ್ಕಿದ ಗಿರ್ದಾದಾಗ ಅದನ್ನ ಗಿರ್ದ ನೀರು ಗಿರ್ದ ಹವಾ ಆಡಾಕ ಬಿಡ್ಬೇಕು. ಅರ್ಧ ಆಹಾರದಿಂದ ತುಂಬಬೇಕು. ಇದಕ್ಕ ಪಥ್ಯಾಹಾರ ಅಂತಾರ. ಇದು ಯೋಗ ಸಾಧಕನಿಗೆ ಅವಶ್ಯ ಐತಿ. ಈ ಪ್ರಕಾರ ಮಾಡಿದಾಗ ನಿನಗೆ ಇದು ಅನುಭವ ಬರ್ತೈತಿ. ನಾವು ಏಕ ಹೊಡ್ಕೊಂತ ಬಂದ್ ಕುಂತ ನಾನು ನನಗೆ ಯಾಕೆ ಆಗವಲ್ಲ ಅಂದ್ರೆ ಇದು ನಿನಗೆ ತಿನ್ನೋದು ಕಂಟ್ರೋಲ್ ಇಲ್ಲ. ಅದಕ್ಕೆ ಆಗುದಿಲ್ಲ ನಮ್ಗೆ. ಅದು ಸಿಕ್ಕತ್ತೆ ಹೊಡ್ಕೊಂತ ಕುಂದಿರ್ತೀಯಲ್ಲ, ಅದಕ್ಕೆ ಆಗುದಿಲ್ಲ. ಮಾಡ್ಕೊಂತ ಬಂದು ಬಿಡಾಕ್ ಆಗುದಿಲ್ಲ ಅಂದ್ರೆ ಮತ್ತೆ ಅದನ್ನ ಅನುಭವಿಸಬೇಕಾಗೈತಿ. ನೀನು ಅಂತ ಪ್ರವೃತ್ತಿ ಉಂಟಾಕೈತಿ ನೀನು. ಅದು ಬೇಕೈತಿ ಕಠೋರವಾಗಿ. ಅದು ನಾಲಿಗೆ ನಿಯಂತ್ರಣದಾಗ ಇಟ್ಕೊಳ್ಳೋದು ಭಾಳ ಕಠಿಣ ಐತಿ. ನೋಡಿತೆ ಅಂದ್ರೆ ಬಿಡುತ್ತಾನೆ ಇಲ್ಲ. ಅದು ಬಜ್ಜಿ ಅದ್ರ ಸಿಕ್ಕರ್ ಕೇಳೈತಿ ಹೊಡ್ತಾ ಬಿಡುತ್ತೆ. ಅದ್ರ ಫಲ ಎಲ್ಲ ಉಣ್ಣಬೇಕಾಗೈತಿ. ಏನಕೈತಿ ಸಾಧಕ ಅವಸ್ಥೆಯೊಳಗಿದೆ. ಇದು ಬೇಕಾಕೈತಿ. ಈ ನಿಯಮಗಳನ್ನ ನಾವು ಕಡ್ಡಾಯವಾಗಿ ಪಾಲನೆ ಮಾಡ್ಬೇಕು. ನೀ ಹೊಂದಿದ ಮ್ಯಾಗ ಏನೂ ಆಗುದಿಲ್ಲ ನಿನಗೆ. ಅದಕ್ಕೇನು ಸಂಬಂಧ ಪಡೋದು ನಿನಗೆ. ಹೊಂದಿದ ಮ್ಯಾಗ ನಂದೆಲ್ಲ ಕೆಲಸ ಮುಗಿದ ಮ್ಯಾಗ ಯಾಕ್ರಿ, ಅದರಿಂದ ಕೆಲಸ ತಗೊಂಡ ಮ್ಯಾಗ ಅವಾಗೇನೈತಿ ಧ್ಯಾನ ಆದ ಮ್ಯಾಗ ಅವಶ್ಯಕತೆ ಬರ್ತದೆ. ಅವ್ ಮಾಡಾಕೋ ಹೋಗೋದಿಲ್ಲ ಅದನ್ನ. ಹೇಗ್ರಿ ಅದ್ರದ್ದೆಲ್ಲ ಗುಣಗ ನೋಡಿರ್ತಾನ ಏನೇನಾಕೈತಿ ಅನ್ನೋದು. ನಾವು ಬಹಳಷ್ಟು ತಿಂದ್ರೆ ಶರೀರ ಆರೋಗ್ಯ ಇರ್ತದೆ ಅಂತ ಏನಿಲ್ಲ. ಬಹಳ ತಿನ್ನೋದು ಬೇಕಾಗಿಲ್ಲ. ಕಸ ತಿನ್ನೋದು ತುಸ ತಿನ್ನಂತಾರ ಹೌದಿಲ್ಲ. ಸತ್ವ ಪ್ರಧಾನವಾಗಿ ಆಗುವಂತ ಆಹಾರವನ್ನ ಸ್ವಲ್ಪ ತಗೋಯಾಕಲ್ಲ. ನೀ ಬಹಳಷ್ಟು ತೆಕ್ಕೆಟ್ಲೆ ಹೊಡೆದು ಯಾಕ್ರಿ ಏನ್ ಮಾಡೋದು. ನಾಲಿಗೆ ರುಚಿ ಹತ್ತದ್ರ ಕಸಕ ಈಡಾಗಿ ಹೊಡೆದ್ರೆ ಏನ್ ಮಾಡೋದು. ಅದು ತೃಪ್ತಿ ಅಂತ ಆಗುವುದೇ ಇಲ್ಲ. ತೃಪ್ತಿ ಪಡ್ಸಕಾನು ನಾವು ಅದನ್ನ ಮಾಡ್ತೇವೆ. ತೃಪ್ತಿ ಪಡಿಸ್ಬೇಕಂತ ಅದನ್ನ ಮಾಡೋದು, ಅದನ್ನ ಹೊಡಿಬೇಕು ಅಂದ್ರೆ ಆರಾಮ ಇರ್ತೇವೆ. ಎಂದೂ ಸಾಧ್ಯ ಇಲ್ಲ. ಅದನ್ನ ತೃಪ್ತಿ ಪಡಿಸಕ್ ಆಗುದೂ ಇಲ್ಲ. ಮತ್ತೊಬ್ಬರು ಹಪಾಪಿ ಹೆಚ್ಚಕೈತ. ನಾವು ಮುಂಜಾನಿಂದ ಸಂಜೆ ತನಕ ತಲಿ ಕೆಡಿಸು ದಂಧೆದೊಳಗೆ ಅಡ್ಡಾಡ್ತೇವೆ. ಒಂದಿನ ಬುದ್ಧಿ ಸತ್ ಪ್ರಧಾನ ಹೆಂಗ ಆಗ್ಬೇಕು. ವಿಹಾರ ಇದು ಆಹಾರ ಅತಿ ವಿಹಾರ ಅಂತ ಒಂದು ಸಂಘ. ವಿಹಾರ ಅಂದ್ರೆ ಸಂಘನೇ ಅದ ಹೌದಿಲ್ಲ. ಅಂತವ್ರ ಸಂಘ ಮಾಡ್ತೇವೆ ಅಂದ್ರೆ ಬುದ್ಧಿ ಸಾತ್ವಿಕ ಹೆಂಗಾಗಬೇಕು. ಅದು ಬಹಳ ಪರಿಣಾಮವನ್ನು ಉಂಟು ಮಾಡುತ್ತೆ. ಅಂತ ಉತ್ತಮರ ಸಂಘ ಮತಿಗೆ ಮಂಗಳವಿ ಉದಾವುದು ಉತ್ತಮರ ಸಂಘ.
ಅಲ್ಲಿ ಇರುದ್ರು ನಾವು ಅಂತವ್ರ ಸಂಘನ ಹೋಗ್ತೇವ, ಅಲ್ಲಿ ಎಲ್ಲಿ ಕುಡಿರ್ತಾರ ಅಲ್ಲಿ ಹೋಗಿ, ಹೌದಿಲ್ಲ? ಕೂಡಿಸ್ಕೊಂಡ್ ತೆರೆ ಒಳಗ್ ನಿನ್ನ ಒಳಗ್ ಹೋಗಿಸ್ಕೊಂಬಂದ್ ಮತ್ ಇನ್ನೊಬ್ಬರಿಗೆ ನೀ ಅದನ್ನ ಬಿಡಾಕ್ತಿಲ್ಲ. ಮತ್ತೆ ಎದಕ್ ಬೇಕಾಗೈತೆ ಅವನು ಹುಳ ಹೋಗಿಸ್ಬೋದು ಒಳಗ? ಆ ಸಂಘದಾಗ ಹೊಕ್ಕಿಂದ ಅವು ಹೊಕ್ಕ ಬಿಡ್ತಾವ ಹುಳ. ಅಂತ ವಿಚಾರಗಳು ಊರ್ ಸುದ್ದಿ, ಇವ್ರು ಅವ್ರ ಸುದ್ದಿ ಇವ್ರ ಸುದ್ದಿ ತಗೊಂಡ್ ಏನ್ ಮಾಡ? ಸುಮ್ಮನೆ ಕುಂಡ್ರಗೋದಿಲ್ಲ ಅದ್ ನಿನಗ ಅದ್ ಹೊಕ್ತಂದ್ರೆ ಮತ್ತೆ ಇನ್ನೊಬ್ಬರಿಗೆ ಬಿಡಾಕ್ ಹೋಗಿ ಅವ್ರು. ನಿನಗ್ ಗೊತ್ತೈತಿಲ್ಲೋ ಇಲ್ಲಿ ಬಾಯಿಲಿ ಅಂತ ನಾವು, ಹೌದಿಲ್ಲ? ಎಲ್ಲ ಹುಳ ಬಿಟ್ಟ ವಾತಾವರಣ ಕೆಡಿಸ್ಬಿಡುದು ಮತ್ತೆ. ಬ್ಯಾಡ, ಇದು ಯೋಗ್ಯ ಅಲ್ಲ, ನನಗೂ ಯೋಗ್ಯ ಇಲ್ಲ, ಇನ್ನೊಬ್ರಿಗೆ ಇದನ್ನ ಹೇಳುದು ಬೇಡಪ್ಪ ಅನ್ನೋದಿಲ್ಲ. ಮುದ್ದಾಮ್ ಅದನ್ನ ಹೇಳಿ ವಾತಾವರಣ ಹದಗೆಡಿಸ್ಬಿಡುದು. ಅಂತ ಚಾಳಿ ಐತಿ ನಮ್ಗೆಲ್ಲ. ನನಗ ಉಪಯೋಗ ಇಲ್ಲ ಅಂದ್ರೆ ಇನ್ನೊಬ್ರಿಗೆ ಅದು ಬೇಡಪ್ಪ ಕೊಡುದು ಬೇಡ, ಅದನ್ನ ಅಲ್ಲೇ ಹೊಡೆದು ಹಾಕ್ಬಿಡುನು ಅಂತ. ಉತ್ತಮ ವಿಚಾರ ಇದ್ರೆ ಏನಾರ ಅದನ್ನ ಸ್ಪ್ರೆಡ್ ಮಾಡ, ಇಲ್ಲ ಅಂದ್ರೆ ಹೊರಗೆ ಹಾಕ್ಬಿಡ. ಕೆಟ್ಟ ವಾಸನ ನೀವು ಹೊರಗೆ ಹಾಕಕ್ ಹೋಗ್ಬಿಡೋದು, ಕೆಟ್ಟದನ್ನ ಇನ್ನೊಬ್ಬರಿಗೆ ತೊಂದ್ರೆ ಆಕೈತಿಲ್ಲ. ಹುಟ್ಟಿಕ್ಯಾಡಿ ಅಂತದನ್ನ ಎಬ್ಬಿಸ್ಬಿಡುದು, ವಾತಾವರಣನ ಕೆಡಿಸ್ಬಿಡುದು. ಅವ್ರ ಸುದ್ದಿ ನಿಮ್ಗೆ ಹೇಳೋದು, ನಿಮ್ಗೆ ಹೇಳಕ್ ಹೋಗ್ಬಾರ್ದು ಹಂಗೆಲ್ಲ. ಅವ್ರು ಹೆಂಗ ಅದಾರ, ಇವ್ರು ಹಿಂಗ ಅದಾರ, ಅವ್ನು ತಗೊಂಡಿ ಅವ್ರು ಹೆಂಗಾರ ಯಾಕಿರ್ಬೋದು. ನೀ ಹೆಂಗದಿ ನೋಡ್ಕೊ. ನಿಜವಾದ ಸಾಧಕ ಅದ ಇನ್ನೊಬ್ಬರು ಗುಣದೋಷ ಒಟ್ಟ ನೋಡಕ್ ಹೋಗುದಿಲ್ಲ, ಯಾರಿಗೆ ಹೇಳಕ್ ಹೋಗುದಿಲ್ಲ. ಅವ್ರು ಹಂಗದಾರ ಹಿಂಗದಾರ ಅಂತ ಎಂದು ಅವನ ಲಕ್ಷಣ ಅದ. ಇದು ಮಂದಿದು ಹೇಳ್ತೈತಿ ಅಂದ್ರೆ ಇದು ಇದು ಏನಿದೆ ಅಡ್ಬಂದಿರ ಇದು. ಇದು ಎಂದೂ ಇದಕ್ಕೆ ಉದ್ಧಾರ ಆಗುದಿಲ್ಲ. ಮಂದಿದ ಇದನ್ನ ಹೇಳವನು ಅವ ಅವನ್ನೆಲ್ಲ ಪಾಪಿಗಳಲ್ಲಿ ಉದಾಸೀನ ಆಗಿರ್ತಾನ. ಬೇಕಾದಂತ ಅವ್ರದವನು ಹೇಳಕ್ ಹೋಗುದಿಲ್ಲ. ಹೋಲ್ ಬಿಡ ಅಷ್ಟು ಇದು ಬಿಡ ಬುದ್ಧಿ ಅಂತ ಸುಮ್ಮನೆ ಇರ್ತಾನ. ತಲೆ ಕೆಡಿಸ್ಕೊಳಕ್ ಹೋಗುದಿಲ್ಲ. ನಿನ್ನೊಬ್ಬನ ಮುಂದೆ ಹೇಳಿ ಅವ್ರ ಸಮಾಧಾನ ಕೆಡಿಸುದಿಲ್ಲ. ಅದಕ್ಕೆ ಹೇಳಿದ್ದವ್ರು ದುರಿತದೋಳು ಅಧಿಕವಾವುದು ಪರನಿಂದೆ ಅಂತ ಹೇಳಿದ್ದೆ. ಎಂದೂ ಮಾಡಕ್ ಹೋಗ್ಬೇಡ. ಇನ್ನೊಬ್ಬರನಿಂದ ಇಲ್ಲದವ್ರ ಸುದ್ದಿ ಎಂದು ಮಾತಾಡಕ್ ಹೋಗ್ಬಾರ್ದು. ಇಬ್ರು ಕುಡಿದ ಅಂದ್ರೆ ನಾವು ಇಲ್ಲದವ್ರ ಸುದ್ದಿನ ಮಾತಾಡ್ತೇವಿ, ಹೌದಿಲ್ಲ? ಮೂರನೇ ಸುದ್ದಿ ಚಾಲನ ಆಗ್ಬಿಡ್ತೈತಿ. ಇಬ್ರು ಕುಡಿಯರ ಅಂದ್ರೆ ಬರೀ ಅದ್ರಾಗ ಕಾಲ್ ಕಳಿದ್ ನಮ್ದು. ಅವ್ರ ಹಂಗದಾರ ಇವ್ರು ಹಿಂಗ ಅದನ್ನ ತಗೊಂಡು ನೀ ಹೆಂಗದಿ ನೋಡ್ಕೊ. ಬೇಕಾದಂಗ ಶಾಸ್ತ್ರ ಉನ್ನತ ವಿಚಾರ ಹೇಳುದು ಕೇಳುದು ಮಾಡಿ ಬರೀ ಮೂರನೇದವ್ರ ಸುದ್ದಿ. ನಮ್ಮ ಚಿಂತನ ಮಾಡಾಕ ನಮ್ಗೆ ಟೈಮ್ ಸಾಲ್ವ. ಇನ್ನೊಬ್ರು ಸುದ್ದಿ ತಗೊಂಡ ಎಲ್ಲಿ ಯಾವಾಗಲೂ ಆತ್ಮಚಿಂತನದಾಗ ತೊಡಗಿದವ್, ಇನ್ನೊಬ್ರು ಸುದ್ದಿ ಮಾತಾಡಕ್ ಟೈಮೇ ಸಿಗುಲ್ಲ ನಮ್ಗೆ. ಇದ್ರ ಅಭ್ಯಾಸದಾಗ ಯಾವ ತೊಡಗಿದವ್ ಸಾಧಕ ಆದವಂಗ ಪುರುಷೊತ್ತು ಎಲ್ಲೈತೆ ಅವಾಗ. ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಗೆ ಅವಕಾಶ ಇಲ್ಲ, ಮಾಡಾಕ ಹೋಗುದು ನಾವು. ಇದು ಬಿಟ್ಬಿಟ್ಟು ಎಲ್ಲ ಬಿಟ್ಟು ಅದಕ್ಕೆ ನಿಂತೈತಿ ಬರೀ ಮಂದಿ ಸುದ್ದಿನ ಕೇಳೋದು. ಯಾಕ ಅಂತ ವಾತಾವರಣ ಕುಂಡಿರ್ತೈತಿ, ಅದನ್ನೆಲ್ಲ ಸುದ್ದಿ ಸಂಗ್ರಹ ಮಾಡ್ಕೋತೈತಿ, ಮತ್ತೊಬ್ಬರಿಗೆ ಬಿಡಾಕ್ ಹೋಗ್ತೈತಿ. ಇದನ್ನ ಮಾಡೋದು, ಇದನ್ನ ಕೇಳಿದ್ದನ್ನ ಪುನಃ ತಿರ್ಕೊಂಡು ಇದ್ರ ಅಭ್ಯಾಸ ಮಾಡ್ಬೇಕಪ್ಪ ಅಂತ ಒಂದು ಏಕಾಂತ ಸ್ಥಾನದಲ್ಲಿ ಕೂತ್ಕೊಂಡು ಇದ್ರ ಮನನ ಮಾಡ್ಬೇಕು ಅನ್ನೋದು ಬುದ್ಧಿ ಬರುದಿಲ್ಲ. ಅಂದ್ರೆ ಇದಕ್ಕೆ ಹೊಳದೇ ಇಲ್ಲ ಅಂತ. ಕೇಳಿದ್ದು ನೆನಪಿಟ್ಕೊಂಡಾಗ ಮನನ ಮಾಡಾಕ್ ಬರ್ತೈತಿ. ನೀವು ನೆನಪ ಉಳಿದಿಲ್ಲಲ್ಲ, ಬರೇ ಅವ ನೆನಪಾದ ವಾಸನ ಅದರಾಗ ಹೋಗಿಬಿಡ್ತೈತಿ. ಜೀವನ ಎಲ್ಲ ಅದ್ರಾಗ ಹೋಯ್ತು. ಮುದುಕಾಗೋ ಮಟ, ಶರೀರ ಜೀರ್ಣ ಆಗೋ ಮಟ ಅದ ಇದ್ರೊಳಗ ಕಾಲ್ ಕಳ ಅದ್ರ ಸುದ್ದಿಯಾಗ ಕಾಲ್ ಕಳಿತೈತಿ. ಹೊತ್ತ ಹೋಗುದಿಲ್ಲ ಅವಾಗ. ಅದು ಸುದ್ದಿ ತೆಗಿಲಿಲ್ಲ ಅಂದ್ರೆ ಊರು ಉಸಾಬರಿ, ಮಂದಿ ಉಸಾಬರಿ ತೆಗಿಲಿಲ್ಲ ಅಂದ್ರೆ ನಿನ್ನ ಆತ್ಮಚಿಂತನೆಗಳು ತುಡುಗ ಎಷ್ಟು ಹೊತ್ತು ಎಷ್ಟು ವರ್ಷ ಹೋದ ಅನ್ನೋದು ಗೊತ್ತಾಗೋದು. ಎಷ್ಟು ಯುಗಗಳು ಹೋಗ್ಯಾವ ಆತ್ಮಚಿಂತನದ ಅಭ್ಯಾಸದಾಗ ನೀವು ತೊಡಗಿದೆ ಅಂದ್ರೆ. ಒಳಗ ಪ್ರಬಲ ಅನುಸಂಧಾನ ನಡೆದ್ರೆ ಏನಾರ ಹೊರಗೆ ಹಣಿಕೆ ಹಾಕೋದು ಬಿಡ್ತಾನ ನೋಡ್ರಿ. ಯಾವ ನಮಗ ಪ್ರಬಲ ಬಂಧಕದ ಅವನು ಗಳಿಸಾಕ್ ಹೊಂಟೇವಿ. ಯಾವ ನಮ್ಮನ್ನು ಬಂಧನಕ್ಕೆ ಹಾಕ್ತಾವ, ಕಾಮಿನಿ ಕಾಂಚನ ಕನಕ ಕಾಂತ ಪ್ರಬಲ ಬಂಧಕ ಅವಾದವ. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ಬರೇ ಅದ ಹೆಸನದಾಗ ಮಾತ್ರ. ಅವ್ರ ಸುದ್ದಿ ಅವ್ರ ಹಂಗ್ ಮಾಡಿದ್ರು, ಇವ್ರು ಹೆಂಗ್ ಮಾಡಿದ್ರು.
ಆ ವಾಸನ ಇನ್ನ ಹೋಗಿಲ್ಲ, ಮುದುಕಾದ್ರೂ ಹೋಗುದಿಲ್ಲ, ಬಹಳ ಕಠಿಣ ಅದು. ಇನ್ನ ಎಷ್ಟು ಜನ್ಮ ತಗೋತೈತಿ ನಾವು ವಾಸನ ಹೋಗ್ಬೇಕ. ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡಿ ಆ ವಾಸನ ನಾಶ ಮಾಡ್ಕೊಂಡಾಗ ಅದ್ರ ಕಾಟ ತಪ್ತದೆ ನಿನಗೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಸ್ವಲ್ಪ ಬರಬಾರ್ದು ನಿನಗೆ ಯಾವ್ದ್ರ ವಾಸನನು. ಏನ್ ಯಾವ ವಾಸನ ಹೋದ್ರೂ ಹೆಣ್ಣು ಗಂಡಿನ ವಾಸನ ಹೋಗುದಿಲ್ಲ ಅಂತಿದ್ರು. ಅದು ಒಳಗೆ ಗೊತ್ತಾಗದಂಗ ನಮ್ಮ ಗುಳ್ಯಾಕ ಕೈಯಾಗಿ ಹೊಡಿತೈತಿ ಅಂತ. ಏನ್ ಅದು ಜನ್ಮ ಜನ್ಮಾಂತರದ ಬಂದದ್ದು. ಅದನ್ನ ಯಾರಿಗೂ ಕಲಿಸುವ ಅವಶ್ಯಕತೆ ಇಲ್ಲ. ಏನ್ ಹೆಣ್ಣು ಗಂಡು ಬಾಳೆ ಮಾಡೋದು ಜನ್ಮ ಜನ್ಮಾಂತರದ್ನ ಗೊತ್ತೈತಿ ಅದು ಎಲ್ಲರಿಗೂ, ಹೌದಿಲ್ಲ? ನಿಮ್ಮ ವಿಶ್ವವಿದ್ಯಾಲಯಗಳಲ್ಲಿ ತ್ಯಾಗ ಜೀವನ ಕಲಿಸ್ಬೇಕು, ರಾಗರಂಜನಾದಿಗಳನ್ನು ಕಲಿಸ್ಬೇಕು. ವಿಷಯೇಂದ್ರ ಸಂಪರ್ಕ ಭೋಗದೊಳಗ ನಿನ್ ಜೀವನ ಕಳೆದೆ ಅಂದ್ರೆ ಜೀವನ ಎದಕ್ ಬಂತ? ವ್ಯರ್ಥ ಆತಿಲ್ಲ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗ ಎಲ್ಲ ಯಾವ್ದು ಸುಖ ಕೊಟ್ಟಿಲ್ಲ ನಿನಗೆ. ಕೊಟ್ಟಿದ್ರೆ ಇಲ್ಲಿ ತನಕ ಯಾಕಾಗಿಲ್ಲ? ಯಾವ ವಿಷಯದ ಸಂಪರ್ಕ ಹೋಗಿ ನಿನಗೆ ಎತ್ತ ಕೊಟ್ಟೈತಿ ಸರ್? ಕೊಡ್ತೈತೆ ಅನ್ನೋ ಬುದ್ಧಿ ನಾವು ಹೋಗಲ್ದ ನಮ್ಗೆ. ಇನ್ನ ಸುಖ ಬುದ್ಧಿ ಸತ್ಯತ್ವ ಬುದ್ಧಿ ಹೋಗಿಲ್ಲ. ವಿಷಯದ ಸಂಪರ್ಕ ಭೋಗದಿಂದ ಸುಖ ಐತಿ ಅಂತ ನಮ್ಗೆ ಬರೇ ಇದ ವಾತಾವರಣದೊಳಗೆ ಕಾಲ ಕಳೆದ ಅದ ಸಂಸ್ಕಾರ ಮಾಡ್ಕೊಂಡು ಏನು ಸ್ಥಿತಿಗೆ ಕಾರಣೀಭೂತ. ಯಾವಾಗ ನೀವು ಹೋಗುದು ಇದನ್ನೆಲ್ಲ ಕಳ್ಕೋದು? ಎಂದು ಉದ್ಧಾರ ಆಗುದು ಹೇಳಿ ನೀವು? ಅದಕ್ಕೆ ಸಂಘ ಬೇಕು, ನಿರಂತರ ಅಂತ ವಿಚಾರವಂತರ ಸಂಘದಿಂದ ಇವೆಲ್ಲ ಕ್ಷೀಣಕೋತ ಬರ್ತಾವ. ನಿರಂತರ ಇದ್ರಾಗ ತೊಡಗಿರಾಕೈತೆ. ಏನ್ ಶ್ರದ್ಧೆಯಿಂದ ಅವ್ರು ಹೇಳಿದಂತ ವಿಚಾರಗಳನ್ನ ಕೇಳುವುದರಿಂದ, ಅವನ ಮನನ ಮಾಡೋದ್ರಿಂದ ಕ್ರಮೇಣ ನಿಮ್ಮೆಲ್ಲ ಹೀನ ಸಂಸ್ಕಾರಗಳೆಲ್ಲ ಕಡಿಮೆ ಕೋಂತ ಬರ್ತಾವ. ಅವಾಗ ಅಂತಃಕರಣ ಮಾಲಿನ್ಯ ಕಡಿಮೆ ಆತಂದ್ರೆ ಇದು ಅನುಭವ ಬರಕ್ಕೆ ಹೋಗ್ಬೇಕು. ಅವನು ಒಳಗ್ ಮನಸ್ಸಿನಾಗ ಇಟ್ಕೊಂಡು ನಾವು ಹೇಳೋದು ಕೇಳೋದು ಮಾಡ್ತೇವೆ, ಅದಕ್ಕೆ ಇದು ಉಳಿಬಾರ್ದು ನನಗೆ. ಇದು ಬಿಡು ಬಿಡು ಪುರುಷತ್ಲೇ ಇದು ಹೊರಗಿಂದ ಮತ್ತೆ ಕೇಳಿದ್ವ ಒಳಗ್ ಹೋಗುವಂಗಿಲ್ಲ, ಅವ ಒಳಗ್ ಬಿಡ್ತಾವ. ವಿಷಯದ ಸಂಪರ್ಕಕ್ಕೆ ಹೋಗಿ ಎಲ್ಲ ದುಃಖಮಯದ ಅನ್ನೋದನ್ನ ಕಲಿಸ್ಬೇಕು. ಏನ್ ಅದ್ರಾಗ ಸುಖ ಬುದ್ಧಿ ಸತ್ಯತ್ವ ಬುದ್ಧಿ ಉಂಟಾಗುವುದನ್ನು ಕಲಿಸ್ಬೇಕು. ಸರ್ವ ಪರಿಗ್ರಹ ಭೋಗ ತ್ಯಾಗ ಕಶ್ಯ ಸುಖಂ ಗಣ ಕರೋತಿ ವಿರಾಗ ಅಂತ. ಸುಖದಿಂದ ಇರ್ಬೇಕಂದ್ರೆ ಎಲ್ಲಾ ಭೋಗಗಳ ಮ್ಯಾಗಿನ ಆಸಕ್ತಿಯನ್ನು ಕೈ ಬಿಟ್ಟಾಗ ನಿನಗದ ನಿಜವಾದ ಸುಖ ಶಾಂತಿ. ಆಟ ಎನ್ನಾಟ ಅದಾಟ ಬೇಕು ಇದಾಟ ಬೇಕು ಅದು ಮತ್ತೆ ಹೇಳ್ಕೊಂಡು ಹೋಗ್ಬಿಡ್ತದೆ. ಇಷ್ಟು ದಿವಸ ಬಾಳೆ ಮಾಡ್ಕೊಂತ ಬಂದಿರಲ್ಲ, ನಿಮಗ್ ಬೇಕಾದದ್ದು ಏನಾದ್ರು ಸಿಕ್ತೇನೆ ಅದ್ರಾಗ? ಬಾಳೆ ಅಂದ್ರೆ ಇದು ಇಂದ್ರಿಯ ಸಂಪರ್ಕ ಭೋಗ. ಇದನ್ನ ಬಿಟ್ಟು ಮತ್ತೇನಾರ ಐತೇನೆ? ಬಾಳೆದಾಟ ಇದನ್ನ ಮಾಡಿ ಇದರ ಸಂಬಂಧ ವಿಶೇಷ ಅಂದ್ರೆ ವಿಷಯ ಭೋಗ ಇದ ಬಾಳೆ ಹೋದಿಲ್ಲ. ಇದನ್ನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೊರಿ. ಇನ್ನೂ ಇದರಿಂದ ಸುಖ ಹೊಂದ್ಬೇಕಂದ್ರೆ ಹೊಂದ್ ಯಾರು ಬೇಡ ಅಂತಾರ. ಬಡ್ಕೊಂಡು ಸಾಯ್ತೈತಿ ಅದ ಬಾಳೆಗಣ, ಅದ ವಾಸನ ಎಲ್ಲಾ ಮರಿತೈತಿ. ಅದು ನೆನಪಾದ್ರೆ ಇದನ್ನು ಬಿಟ್ಟು ಅದಕ್ಕೆ ಹೋಗ್ತೈತಿ. ಮತ್ತ ಅದ ಮುಖ್ಯ ಆಗ್ಬಿಟ್ಟೈತಿ. ಅದು ನಡಿವಲ್ದು, ಹಾರಿಗೆ ಹೇಳೋದು ಹೋಗಲ್ದು, ಹೋಲ್ ಬಿಡ ಮರ. ಅದರ ಶುದ್ಧಿ ಅದಕ್ಕೆ ಬೇಕಾಗೈತಿ. ಈ ಆತ್ಮಚಿಂತನೆ ಇದನ್ನ ಗಟ್ಟಿಗೊಳಿಸೋಣ ಅಂತ ಅದು ಪುಣ್ಯ ಬೇಕು ಅದಕ್ಕೆ. ಎಂದಿದ್ರು ಹೆಂಗಿದ್ರು ಅವ್ರು ಸುಖ ಕೊಡುದಿಲ್ಲ ನಮಗೆ. ಅವ್ರ ಗೊಡವೆ ಎದಕ್ಕೆ ಬೇಕಾಗೈತಿ ಅಂತ ತಿಳಿದು ಉದಾಸೀನ ಅದು. ನಮಗ್ ಬೇಕಾದದ್ದು ಅದ್ರೊಳಗೆ ಸಿಗುದಿಲ್ಲ ಅಂದಿಂದ ಯಾಕೆ ಅದ್ರ ಬೆನ್ನ ಹತ್ಬೇಕು? ನಾವು ಏನ್ ಮಾಡಿರ್ತೇವೆ ಆ ಕರ್ಮದ ದಾಖಲಾತಿ ಇರ್ತೈತ್ರಿ. ನೀ ತಿಳ್ಕೊಂಡಿದ್ದಿ ಯಾರು ಉಳಿಯಿಲ್ಲ ನಾವು ಮಾಡಿದ್ದ ಅಂತ. ವಿಷಯದ ಆಶಯ ಸಂಬಂಧ ಹೀನ ಕರ್ಮಗಳನ್ನೆಲ್ಲ ಮಾಡಿದ ಅಂದ್ರೆ ಅದ್ರ ಫಲ ನೀವು ಜನ್ಮ ಜನ್ಮ ಅಂತ ತಿರುಗ್ಬೇಕು. ಯಾರು ಕೇಳುದಿಲ್ಲ ಅಂತೀವಿ, ಮಾಡಿದ್ದನ್ನು ನೋಡಿಲ್ಲ ಅಂತೀವಿ. ಅದಕ್ಕೆಲ್ಲ ಸಾಕ್ಷಿ ಐತಿ. ನೀ ಇನ್ನೇನ್ ಮಾಡಿ ಅನ್ನೋದಕ್ಕೆಲ್ಲ ಸಾಕ್ಷಿ ಐತೆ. ಆತ್ಮ ಸಾಕ್ಷಿ ಅನ್ನೋದು ಐತಲ್ಲ, ಅದನ್ನ ತಪ್ಪಿಸ್ಕೊಂಡು ಏನಾರು ಮಾಡಕ್ ಬರ್ತೈತೆ ನಿನಗೆ?
ಸಾಧ್ಯನೇ ಇಲ್ಲ. ಪುಣ್ಯ ಮಾಡೋಂಗಿಲ್ಲ ಅಂತ, ಪುಣ್ಯದ ಫಲ ಬೇಕಂತ. ಪರಹಿತ ಮಾಡಿದ್ದ ನೀನು ಜೀವನದಾಗ ಒಂದಿಟಾರ ತೋರಿಸ್ತೇನ? ಮಾಡಿಲ್ಲ ಅಂದಿಂದ ನೋಡಂಗ ನೀವ್ ಮಾಡಿದ್ದ ನಿನಗ್ ಬರ್ತೈತಿ. ಅವ್ರದ್ದು ಬಾಳೆ ನಡಿಲಿ, ನಮ್ದು ಬಾಳೆ ನಡಿಲಿ ಅನ್ನೋರು ಎಷ್ಟು ಮಂದಿ ಇದ್ರಿ ಇದ್ರಾಗ. ಬರೇ ಇನ್ನೊಬ್ಬರಿಗೆ ಬೇಡ, ನಮ್ದಷ್ಟ ನಡೀಲಿ, ಅವ್ರದ್ದು ಹಾಳಾಗಿ ಹೋಗ್ಲಿಪ್ಪ ಅಂತ. ಇಂಥ ವೃತ್ತಿಗೆ ಎಂದ ಸಮಾಧಾನ ಶಾಂತಿ ಸಿಗ್ಬೇಕು ಹೇಳ್ರಿ. ಪರಹಿತ ಮಾಡಿದ್ದು ಏನಾರು ತೋರಿಸ್ತೇನೆ ನಿನ್ ಜೀವನದೊಳಗೆ? ಯಾರೇನ್ ಮಾಡೋದು, ಅನುಭವಿಸು. ಕಾಮಿನಿ ಕಾಂಚನಕ್ಕೆ ಬಿದ್ದ ಮೇಲೆ ಪರಹಿತ ಕೆಲಸ ಏನ್ ಮಾಡ್ತೀನಿ ನೀನು? ಕಾಮಿನಿ ಕಾಂಚನದ ಆಶೆಗೆ ಬಿದ್ದವ ಅವ್ನ್ ಕೆಡಕ್ ಮಾಡಕ್ ಹಚ್ಚತದ, ಅದಕ್ಕೆ ಒಳ್ಳೇದ್ ಮಾಡಕ್ ಹಚ್ಚೋದನ ಇಲ್ಲ. ಅದು ದ್ರವ್ಯವು ಸದಾ ದುಃಖಪ್ರದವು. ಹೌದು, ದುಡ್ಡೇನು ನಿನಗೆ ಸುಖ ಕೊಡುದಿಲ್ಲ. ಅದನ್ನ ಗಳಿಸುವಾಗ ಕಷ್ಟ, ಅದನ್ನ ಸಂಭಾಳಿಸುವಾಗ ಕಷ್ಟ. ಯಾಕ್ರಿ? ಅದನ್ನ ರಕ್ಷಣೆ ಮಾಡುವಾಗ ಅದನ್ನ ಕಾಕುತ್ತ ಕುಂತೀವಿ ಮನೆ, ದುಡ್ಡು ಹೆಂಗ್ ಮಾಡ್ಲಿ ಅದನ್ನಂತ. ಧನವ ಗಳಿಸುವಲ್ಲಿ ಮನಕ್ಕೆ ಮೊದಲು ದಿಗಿಲು ಮಿಗಿಲು, ನಡುವೆ ತನುವಿಗತಿ ಬಳಲಿಕೆ. ಗಳಿಸ್ಕೊಂಡಿಂದ ಅದನ್ನ ಹೆಂಗ್ ಮಾಡ್ಬೇಕಪ್ಪ, ಯಾರ ತಗೊಂಡು ಹೋದಾರ ಚಿಂತಿ ಅಂತೇಳಿ, ಯಾರ ಕೇಳ್ತಾರೆ ತುಡುಗು ಮಾಡ್ಯಾರನ್ನು ಚಿಂತಿ, ಯಾರ ಎಬ್ಸ್ಕೊಂಡು ಹೋದ್ರಂತಿ ಮುಗ್ದ ಹೋಗ್ತಿ, ಒಟ್ಟಿ ಬ್ಯಾನ್ ಐತಿ. ಅದ ಚಿಂತೆಯಾಗ ಸತ್ತು ಹೋಗ್ತೈತಿ. ಎಷ್ಟು ಗಳಿಸಿನ್ರಿ, ಏನಾಯ್ತು ನಂಗೆ? ಅದ ಆಗೋದನ ರೀ. ಅದ ನೀನು ಕೊಡ್ಲಾರ್ದ, ನೀನು ಉಣ್ಲಾರ್ದ ಗಳಿಸಿ ಇಟ್ಕೊಂಡು ಕುಂತ ಅಂದ್ರೆ ಅದಕ್ಕ ಇವು ಅಧಿಕಾರಿಗಳದ, ಅವು ಶೀಟಿಗೆ ಅದು ಅಂದ್ರೆ ಬೆಂಕಿಯಾರ ಹತ್ತೈತಿ, ಯಾವನಾರ ತುಡುಗಾರ ಮಾಡ್ತಾನು. ಹೌದಿಲ್ಲ? ಅದ ಅನಾಹುತ ಕಾರಣ ಆಗಿಬಿಡ್ತೈತೆ. ಅದಕ್ಕೆ ಹೇಳ್ಯಾರ ಅವ್ರು, ಉಳ್ಳಲ್ಲಿ ಉಣಲಿಲ್ಲ, ಉಳ್ಳಲ್ಲಿ ಉಡಲಿಲ್ಲ, ಉಳ್ಳಲ್ಲಿ ದಾನ ಕೊಡಲಲ್ಲದವನ ಸರಿ ಕಳ್ಳನಿಗಿಂತ ಸರ್ವಜ್ಞಾನ. ಕಳ್ಳನ ಪಾಲಾಗಿ ಹೋಗ್ತೈತೆ. ಅದು ಕಳ್ಳ ತಗೊಂಡು ಹೋಗ್ಬಿಡ್ತಾನು, ನೀ ಇಟ್ಟದ್ದು ಕೊಟ್ಟದ್ದು ಅಲ್ಲೇ. ಅದು ಅದ ಲಾಭ ಮಾಡ್ಕೊಳ್ಳಿಲ್ಲಲ್ಲೋ ನೀನು. ಕೊಟ್ಟಿದ್ರ ಲಾಭ, ಕೊಟ್ಟಾಗ ನಿನಗೆ ಲಾಭ, ಇನ್ನೊಬ್ರು ಕೊಟ್ರೆ ನಿನಗೆ ಅದು ಬರ್ತೈತಿ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ಅದು ಮುಂದೆ ಕಟ್ಟಿ ಹೋದು ಬುತ್ತಿ ಸರ್ವಜ್ಞ ಅಂತ ಅನುಭವಗಳು ಹೇಳ್ಯಾರ. ಅದನ್ನ ಹೌದಿಲ್ಲ? ಆದ್ರೂ ನಾವು ಕೊಡ್ಬೇಕನ್ನೋ ಮನಸ್ಸು ಬರ್ತದೆ. ಇನ್ನೊಬ್ರು ಕೊಟ್ರೆ ಏನ್ ಬರ್ತೈತೆ? ನಿನಗ ಕೊಟ್ಟಾಗ ನಿನಗ ಬರ್ತೈತೆ. ಏನ್ ಕೊಡ್ತೀಯ ಅದು ನಿನಗೆ ಬರ್ತದೆ. ಅದಕ್ಕೆ ಡಿಪಾಸಿಟ್ ಮಾಡ್ಕೊರಿ, ಕೊಟ್ರಿ, ಒಳ್ಳೇದ ದಾನ ಮಾಡಿರಿ ಅಂತ. ವ್ಯಾಪಾರಸ್ಥರಂತೆ ಹೇರಳವಾಗಿ ದಾನ ಮಾಡಬೇಕು ಅಂತ ಋಷಿ ಸ್ವಾಮಿ ಶಿವಾನಂದರ ಅಂತಿ ಬಹಳ ಅದ್ರ ಬಗ್ಗೆ ಬಹಳ ಸ್ಪಷ್ಟ ಹೇಳ್ಯಾರ ಅವ್ರು, ದಾನದ ಬಗ್ಗೆ. ವ್ಯಾಪಾರಸ್ಥರು ಏನಿದ್ದವ್ರು ಅವು, ಯಾಕಂದ್ರೆ ಅವ್ರಿಗೆ ಖತರ್ನಾಕ್ ವ್ಯವಹಾರ ಭಾಳ ಇರ್ತಾವ ವ್ಯಾಪಾರಸ್ಥರಲ್ಲಿ. ಅದು ಈ ಹೆಚ್ಚಿನ ದಾನಾರ ಮಾಡ್ರಿ, ಅದನ್ನ ಮುಚ್ಕೊಳಕರ. ಹೌದಿಲ್ಲ? ದಾನ ಮಾಡ್ಬೇಕು ವ್ಯಾಪಾರಸ್ಥ. ನಿನ್ನ ಆದಾಯದ 10ನೇ ಭಾಗ ದಾನ ಮಾಡುವಂತ ಐತಿ ಧರ್ಮಶಾಸ್ತ್ರ. ನಿನ್ನ ಆದಾಯ ಎಷ್ಟಿರ್ತೈತಿ, ಒಂದ್ ದಿನದ ಆದಾಯ ಎಷ್ಟೈತಪ್ಪ, ನಮ್ಗೆ ಒಂದ್ ದಿನ ಆದಾಯದ ಲೆಕ್ಕ ಹಾಕಿದ್ರೆ ಅದ್ರಾಗಿನ 10ನೇ ಭಾಗ. ನಿನಗ ಒಂದು 100 ರೂಪಾಯಿ ಇವತ್ತು ಆದಾಯ ಐತಿಪ್ಪ ಅಂದ್ರೆ ದುಡಿಕೈತಿ ಅಂದ್ರೆ ನೀ ಅದ್ರಾಗ 10ನೇ ಭಾಗ ಅಂದ್ರೆ 10 ರೂಪಾಯಿ ಹಾಕೈತೆ ನಿನಗ. 500 ರೂಪಾಯಿ ಪಗಾರ ಐತಪ್ಪ ಅಂದ್ರೆ 50 ರೂಪಾಯಿ ಇನ್ನೊಬ್ರಿಗೆ ಕೊಡಾಕ ಮನಸ್ಸು ಆಕೈತಿ. ಅದಕ್ಕೆ ಧರ್ಮ ಅದನ್ನ ಹೇಳ್ತೈತಿ. ಮಾಡ್ಲಿಲ್ಲ ಅಂದ್ರೆ ಏನಾಕೈತ್ರಿ ಅಂದ್ರೆ ದರಿದ್ರ ಭವತಿ, ಮತ್ತೆ ನಿನಗೆ ದರಿದ್ರತನ ಬಡತನ ಬರ್ತೈತಿ. ಮತ್ತೆ ಅದಕ್ಕೆ ಅದನ್ನ ನೀ ಮಾಡ್ಲೇಬೇಕು, ಮಾಡೋದನ್ನ. ಕೊಡದ ಹೊರತ ನಾವು ಪಡಿಲಿಕ್ಕೆ ಅಧಿಕಾರ ಬರೋದಿಲ್ಲ ಯಾರು. ದೇವ್ರು ನನಗೆ ಇಂಥ ಹೊತ್ತಂದ, ನೀನ ಮಾಡ್ಕೊಂಡಿ. ಇದ್ದಾಗ ಕೊಡ್ಲಿಲ್ಲಲ್ಲೋ, ಸೌಕಾರಕ್ಕಿದ್ದಾಗ ಸುಳ್ಳು ಹೇಳಿದೆಲ್ಲೋ. ಸತ್ಪಾತ್ರದೊಳಗೆ ದಾನ ಅಂತ. ಎಲ್ಲಿ ದಾನ ಮಾಡ್ಬೇಕು ಅಂದ್ರೆ ಸತ್ಪಾತ್ರದೊಳಗೆ ಮಾಡ. ಯಾಕ ಎಂಥವ್ರಿಗೆ ನೀ ದಾನ ಮಾಡ್ತಿ, ಅವ್ರು ಏನ್ ಮಾಡ್ತಾರ ಅದರ ಫಲದಾಗ ನೀನು ಭಾಗಿಯಾಕಿ. ಧರ್ಮದ ಪಾಲು
ಧರ್ಮ ಕೋರಾಣದಲ್ಲಿ ಭಿಕ್ಷಾ ಅಂತ ಅಲ್ಲಿ ದಾನ ಮಾಡು. ಧರ್ಮದ ಇದಕ್ಕಾಗಿ ಮಾಡಿದ್ರೆ ನಿನಗೆ ಅದು ಬರ್ತೈತಿ, ರಕ್ಷಣಾ ಮಾಡ್ತೈತಿ ನಿನ್ನ. ಅದು ಅಧರ್ಮ ಮಾರ್ಗದಾಗ ಇದ್ದವ್ರಿಗೆ ಮಾಡಿರ, ಲಪಟೂರಿಗೆ ಯಾಕ್ರಿ, ವಿಷಯ ಬಡಕರಿಗೆ, ಚಟಾದಿನ ಆದವ್ರಿಗೆ ಮಾಡಿರ, ಅವ್ರು ಮಾಡಿದ ಫಲ ನಿನಗೂ ಬರ್ತೈತಿ. ಅದಕ್ಕೆ ಪಾತ್ರತೆ ಅರಿತು ದಾನ ಮಾಡು ಅಂದ. ಏನ್ ಸತ್ಪಾತ್ರದೋಳು ಮುಟ್ಟಬೇಕದು ಒಳ್ಳೇದಕ್ಕೆ ಅಂದ್ರೆ ಮಾಡೋದನ್ನ. ನೀ ಶಿಕ್ಷಕವ್ರಿಗೆ ಮಾಡಕ್ ಹೋಗ್ಬೇಡ, ಕೊಡ್ತೇನೆ ಅಂತೇಳಿ ಅದು ಅದ್ ಹೆಸರಿನ ಮ್ಯಾಗ ತಗೊಂಡು ಏನ್ ಮಾಡ್ತಾರ ಅವ್ರು? ಚಟ ಮಾಡ್ಕೊಂಡು ಕುಂದಿರ್ತಾರಿಲ್ಲ. ಎಷ್ಟು ಮಂದಿ ಇಲ್ಲಿ ಭಿಕ್ಷುಕರು ಅದರ ಮ್ಯಾಗ ಭಿಕ್ಷಾ ಮಾಡಿ ಚಟ ಮಾಡ್ತಾರ. ಹೇಳುದು ಇನ್ನೊಬ್ರು ಅಂತೇಳಿ ಕುಡ್ದು ಕಾರ್ ಮಜಾ ಮಾಡ್ಬೇಕು, ಇದನ್ನ ಮಾಡ್ತಾರಿಲ್ಲ. ಅದಕ್ಕೆ ಪಾತ್ರತೆ ದಾನ ಮಾಡುವ. ಕಂಡಲ್ಲಿ ಸಿಕ್ಕಲ್ಲಿ ಕೊಡಕ್ ಹೋಗ್ಬಾರ್ದು. ಯೋಗ್ಯದ ಕೊಟ್ಟದಕ್ಕೂ ಯೋಗ್ಯ ಆಗ್ಬೇಕು ನಿಮ್ಗೆ. ಸ್ವರ್ಗ ಲೋಕಾದಿಗಳಿಂದ ಕೂಡ ನಿನ್ನ ಸ್ವರೂಪದ ಆನಂದ ಪ್ರಾಪ್ತ ಆಗುವುದಿಲ್ಲ. ಯಾವ ಪರಲೋಕದ ಭೋಗಾದಿಗಳನ್ನು ಹೊಂದಬೇಕಂತ ಅವನು ಮಾಡ್ತಾನ. ಹೌದಿಲ್ಲ, ಸ್ವರ್ಗ ಸಿಗ್ತೈತೆ ಅಂತ ತಿಳ್ಕೊಂಡ ಆ ಆಶಯಕ್ಕೆ ಮಾಡ್ತಿರ್ತಾರಲ್ಲ, ಕರ್ಮಗಳನ್ನು ಮಾಡಕ್ ಹಚ್ತಾರ. ಆ ಯಾಗ ಈ ಯೋಗ ಮಾಡ್ಬೇಕು ನೀವು, ನಿನಗಿಂತ ಅಂತ ಪದವಿ ಸಿಗ್ತೈತಿ, ಸ್ವರ್ಗದ ಪದವಿ ಸಿಗ್ತೈತಿ, ನಿನಗೆ ಎಲ್ಲಾ ಭೋಗಗಳು ಸಿಗ್ತಾವ, ನಿನಗೆ ಆಶಯಕ್ಕೆ ಬಿದ್ದು ಮಾಡ್ತೀರಲ್ಲ, ಅದು ಉಪಯೋಗ ಇಲ್ಲ ಅಂತ. ಮನುಷ್ಯನ ಜನ್ಮ ಸ್ವರೂಪ ಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ ಮೀಸಲಾಗೈತಿ. ಅದಕ್ಕೆ ಇದು ಮನುಜ ಕುಲದ ಜನನದ ಲಾಭ ತನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋದ್ರಾಗೈತಿ. ಬಾಕಿ ಏನ್ ಮಾಡಿದ್ರು ಲಾಭ ಇಲ್ಲ. ಈ ಮನುಷ್ಯನ ಜನ್ಮದಲ್ಲಿ ಮಾಡ್ಕೊಳ್ಳುವಂತ ಕೆಲಸ ಬಾಕಿ ಜನ್ಮದಾಗ ಮಾಡ್ಕೊಳಿಕ್ ಬರುದಿಲ್ಲ. ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠ ಅಂತ ಹೇಳಿತ್ತು. ಮನುಷ್ಯನ ಜನ್ಮದಲ್ಲಿ ಮಾಡ್ಕೊಳ್ಳುವಂತ ಕೆಲಸ ಅಂದ್ರೆ ತನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋದು. ಅದ ನಮ್ಮ ಮನುಷ್ಯನ ಜನ್ಮದ ಕೆಲಸ. ಬಾಕಿದು ಉಪಯೋಗ ಇಲ್ಲ, ನಾವು ಮಾಡೋದಿಲ್ಲ. ಮಾಡಬೇಕಾದದ್ದನ್ನು ಬಿಟ್ಟು ಮಾಡಬಾರದ್ದು ಮಾಡ್ಕೊಂತ ಕುಂದಿರ್ತೀವಿ. ಅದಕ್ಕೆ ಹಿಂಗಾಗೈತಿ ಪರಿಸ್ಥಿತಿ. ಆತ್ಮಚಿಂತ ನಿನ್ನ ಬಗ್ಗೆ ನೀವು ವಿಚಾರ ಮಾಡೋದನ್ನ ನಿನ್ನ ಕರ್ತವ್ಯ. ಮನುಷ್ಯನ ಜನ್ಮದ ಕೆಲಸ ಯಾವ್ದಂದ್ರೆ ತನ್ನನ್ನು ತಿಳ್ಕೊಳ್ಳೋದು, ತನ್ನ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನವನ್ನ ಅನುಭವಗಳ ಮುಖಾಂತರ ಇದನ್ನು ಕೇಳುವುದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದನ್ನ ನಮ್ಮ ಕರ್ತವ್ಯ. ಇದನ್ನು ಬಿಟ್ಟು ನಾವು ಹುಡುಕಿದ್ ಯಾವುದು ನಮ್ಮ ಕರ್ತವ್ಯ ಇಲ್ಲ. ವಿಷಯ ಚಿಂತನ, ವಿಷಯ ಭೋಗ ಮಾಡೋದು ನಮ್ಮ ಕರ್ತವ್ಯ ಅಲ್ಲ. ಪಾರಮಾರ್ಥ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ಬಾಳೆ ಹೆಂಗ ನಡೆದ್ರು ಬರೋಬ್ಬರಿ ಅನಿಸ್ತದೆ. ಹೌದು, ಅದ್ರ ಕಡೆ ಆಸಕ್ತಿನೇ ಇಲ್ಲ ಅವಂಗ. ಬಾಳೆ ಹೆಂಗ್ ನಡೆದ್ರು ಉದಾಸೀನ ಆಗ್ಬಿಡ್ತಾನ. ಚಿಂತೆ ಇಲ್ಲದೆ ಇರ್ತಾನ. ಯಾವುದು ಚಿಂತೆ ಇರಬಾರ್ದು, ಆರಾಮ್ ಇರ್ಬೇಕನ್ನೋ ಪಾರಮಾರ್ಥ ವಿಚಾರದಾಗ ತೊಡಗ್ಬೇಕು. ಇದನ್ನ ಕೈ ಬಿಟ್ಟೆ ಅಂದ್ರೆ ಹೊಂಟಿನಿ, ಜನ್ಮಾಂತರ ದುಃಖವನ್ನು ಅನುಭವಿಸ್ತೀನಿ ನೋಡ್ರಿ. ಪಾರಮಾರ್ಥವನ್ನು ಕೈ ಬಿಟ್ಟೆ ಅಂದ್ರೆ ಅಖಂಡ ಆನಂದ ಸ್ವರೂಪದಲ್ಲಿ ಯಾರಿರ್ತಾರ ಅವ್ರಿಗೆ ಅವಧೂತರು ಅಂತ. ಯಾವಾಗಲೂ ಆನಂದದ ನೆನವನೇನು. ಈಗ ಸದ್ಯ ಇದ್ರ ಲಾಭ ಮಾಡ್ಕೊಂಡ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಉಪಯೋಗ ಇಲ್ಲ, ಅಂದ್ರೆ ದೊಡ್ಡ ಹಾನಿ. ಅದನ್ನು ಇಹ ಚೇತ ವೇದಿತ್ ಸತ್ಯಮಸ್ತಿ ನ ಚೇತ ವೇದಿತ್ ಮಹತಿ ವಿನಷ್ಟಿ ಅಂತ. ಇದೇ ಜನ್ಮದಲ್ಲಿ ಸ್ವರೂಪವನ್ನು ಹೊಂದಲಿಕ್ಕೆ ಸಾಧ್ಯತೆ. ಅದಕ್ಕೆ ಎಲ್ಲಾ ಕೆಲಸ ಬಿಟ್ಟು ಮೊದಲು ಇದನ್ನ ಮಾಡ್ಕೊ. ಎಚ್ಚರಾದಿಂದ ನಿದ್ದೆತ್ತು ಮಠ ಸುಖದ ಅನುಭವದಾಗದಿರು ಏನು ದುಃಖದ ಅನುಭವದಾಗದಿರು ಹೇಳ್ರಿ. ಎಚ್ಚರಾದಿಂದ ನಿದ್ದೆತ್ತು ಮಠ ಬರೇ ದುಃಖನ, ಸುಖ ಇಲ್ಲ. ನಿದ್ದೆತ್ತಿ ಎಚ್ಚರಾಗೋ ಮಠ ಸುಖದ ಅನುಭವದಾಗ ಅದಿಲ್ಲ. ಆರಾಮಿದ್ನಿ ಅಂತ ಎಚ್ಚರಿಕೆ ಬಾಳೆ ಮಾಡಿ ಆರಾಮಿದ್ದಿ ಅಂತ ಯಾರು ಅಂದಾರನ್ರಿ? ಆರಾಮದಿಯಾ ಅಂತ ಪ್ರಶ್ನೆ ಅದಕ್ಕೆ ಮಾಡ್ತಾರ. ಇದನ್ನ ಮಾಡಿ ಆರಾಮದಿಯಾ ಅಂತ, ಆರಾಮದಿರ್ಯಾ ಅಂತ ಹೇಳ್ತಾನೆ. ಹ್ಞೂನ್ರಿ ಅಂತ ಅನ್ಸೋದು. ಎಲ್ಲಿ ಆರಾಮ್, ಇದನ್ನೆಲ್ಲ ಕೈ ಬಿಟ್ಟಾಗ ಆರಾಮ. ಸಂಬಂಧ ತಪ್ಪಿದಾಗ ನೀ ಆರಾಮಿದ್ದಿ.
ನಿದ್ದೆ ಹತ್ತಿದಾಗ ಆರಾಮ ನಿನಗೆ. ಇದ್ರ ನೆನಪು ಮಾಡ್ಕೋತ ಕೂತ 12 ಆಲೋಚನೆ ಮಾಡೋ ವಿಷಯ ಚಿಂತನೆ ಮಾಡೋ ಎಲ್ಲಿ ಸಮಾಧಾನ ಇಲ್ಲ. ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ತೊರೆ ವಿಷಯ ಚಿಂತನೆಯನ್ನು ಕೈ ಬಿಡ. ವಿಷಯ ಚಿಂತನೆಯನ್ನು ಮಾಡೋದು ಯಾವಾಗ ಕೈ ಬಿಡ್ತೀನಿ ಯಾವಾಗ ಆರಾಮಿರ್ತೀನಿ ಅಂತ. ಲಕ್ಷ್ಮೀಪತಿ ಅಂತ ಯಾದಕ್ಕಂತಾರೆ? ಜ್ಞಾನ ಐಶ್ವರ್ಯ ಉಳ್ಳವ್ರಿಗೆ ಏನ್ ಆ ತಿಳುವಳಿಕೆಯನ್ನು ಮಾಡ್ಕೊಂಡು ಅವಾಗ ಲಕ್ಷ್ಮೀಪತಿ ಅಂತ. ಏನ್ ಒಳಗೆಲ್ಲ ಕಪಟತನ ಇಟ್ಕೊಂಡು ಮ್ಯಾಗ ಡೋಂಗಿ ಭಕ್ತಿ ಮಾಡಿದ್ರೆ ಉಪಯೋಗ ಬರ್ತದೆ ಅದು ಬದ್ ಬಾಳ ಹೀನ ಸ್ಥಿತಿ ಬರ್ತೈತೆ. ಡೋಂಗಿತನ ಮಾಡಿ ಕಪಟತನ ಮಾಡಿ ಇಟ್ಕೊಂಡ್ಕಾರ ಒಳಗೆ ಡೋಂಗಿ ವೈರಾಗಿ ಉಪಯೋಗ ಇಲ್ಲ. ಬೆಕ್ಕನ ಸನ್ಯಾಸಿ ವೇಷ ಹಾಕಿಬಿಡ್ತಂತ. ಮುದುಕಾದ ಕುಲೆ ಇಲಿ ಹಿಡಿಯಕ್ ಆಗ್ಲಿಕ್ಕ ಸನ್ಯಾಸಿ ಸೂಗ ಹಾಕೇನ ಅಂತೇಳಿ ಸುದ್ದಿ ಮಾಡಿ ಸನ್ಯಾಸಿ ಸೂಗ ಹಾಕೊಂಡು ಅಡ್ಡಾಡಕೈತೆ ಅಂತ. ಇಲಿಗಳನ್ನ ಬಿಟ್ಟು ಅದನ್ನ ಏನ್ ಎಲ್ಲಿ ಬೇಕಲ್ಲಿ ಅವ ಮ್ಯಾಗ ಜಿಗದಾಡೋದು ಇದ್ರ ಮಾಡಿದ್ರು ಸುಮ್ಮನೆ ಇರೋರಂಗ್ ನಾಟಕ ಮಾಡಕೈತಿ. ಯಾರಿಗೆ ಗೊತ್ತಿಲ್ದಂಗ ಗಬಕ್ಕನ ಒಂದೊಂದು ಇಲಿ ತಗೊಂಡ್ ತಿಂತಿತ್ತಂತ. ಈಗ ತನ್ನಿಂದ ತಾನ ಬರ್ತಾವ ನೋಡವ, ಹೌದಿಲ್ಲ? ಈ ಸೂಗ ಹಾಕಿಬಿಟ್ರೆ ಸ್ವಾಮಿಗಳ ತಂದು ಕೊಡಾಕೈತಿ ಬಿಡ. ಗಬಕ್ ತಿನ್ಕೊಂತ ಕುಂದ್ರ ಬೆಕ್ಕಿನ ರುದ್ರಾಕ್ಷಿ ಬೆಕ್ಕ ಆಗ್ಬಾರ್ದು. ಡೋಂಗಿ ಸಾಧುತ್ವ ಉಪಯೋಗ ಆಗುದಿಲ್ಲ. ಆತ್ಮೋದ್ಧಾರಕ್ಕಾಗಿ ಇಂದ್ರಿಯ ಜಯ ಅತ್ಯವಶ್ಯದ. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಇಲ್ಲ ಅಂದ್ರೆ ಅವನು ಸಾಧ್ಯನೇ ಇಲ್ಲ. ಅವಿಲ್ಲೇ ನಾ ಹಂಗ ಬ್ರಹ್ಮಜ್ಞಾನ ಮಾಡ್ಕೋತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಮೀಸಲತನು ಇಲ್ಲ, ಲೇಸಪ್ಪ ನುಡಿ ಇಲ್ಲ, ಕೈಲಾಸವೇನು ವಿಷಯ ಮುನಿ ಸರ್ವಜ್ಞ ಅಂತ. ಮಾನವನು ತನ್ನ ಕಾಮಕ್ಕೋಸ್ಕರವಾಗಿ ಇತರೆ ಪ್ರಾಣಿಗಳಿಗೆ ಪೀಡೆಯನ್ನು ಕೊಡ್ತಾನೆ. ಎಣ್ಣೆದವ್ರು ಪೀಡಾ ಕೊಡೋದು ವರ್ಜಿ ಮಾಡಿ ಮೊದಲು ಅಂದ್ರೆ ಇದೈತಿ ಇದೇ ಪೂಜಾ. ಇನ್ನೊಬ್ರಿಗೆ ಪೀಡಾ ಕೊಡೋದು ಬಿಡು, ಇನ್ನೊಬ್ರಿಗೆ ಉಪಕಾರ ಮಾಡಾಕಲಿ. ನಿನಗೆ ಉಪಕಾರ ಮಾಡೋನಾಗ್ಲಿಕ್ಕೂ ಪೀಡಾ ಕೊಡೋದರ ಬಿಡು ಮೊದಲು. ನಮ್ಮಿಂದ ತೊಂದರೆ ಆಗಬಾರ್ದಪ್ಪ ಯಾವ ಜೀವಿಗೂ, ಹಂಗ ಬದುಕಾಕಲಿ. ಅದು ಎಣ್ಣೆದು ಇನ್ನೊಬ್ರಿಗೆ ಹಿತ ಮಾಡ್ಬೇಕನ್ನೋದು ಏನ್ ಎಣ್ಣೆದವ್ರಿಗೆ ಸಂತೋಷಗೊಳಿಸು ಭಾವ ಇಟ್ಕೊಂಡು ನಡ್ಲಿಕ್ಕೆ ಹತ್ತಿದೆ ಅಂದ್ರೆ ಪೀಡಾ ಕೊಡ್ಬೇಕನ್ನೋ ಭಾವನೂ ಬರೋದಿಲ್ಲಲ್ಲ. ಯಾವಾಗಲೂ ಇನ್ನೊಬ್ರಿಗೆ ಹಿತ ಮಾಡ್ಬೇಕನ್ನೋ ಭಾವದಾಗಿತ್ತಂದ್ರೆ ಪೀಡಾ ಕೊಡ್ಬೇಕನ್ನೋ ಭಾವ ಬರೋದನ್ನ ಇಲ್ಲ. ಈ ಪ್ರಕಾರ ಮಾಡಿದಾಗ ನೀನು ಅಂತಃಕರಣ ಸ್ವಚ್ಛಕೈತಿ ನೋಡಿ. ಬೇಕಾದಂತ ಅವನಂದ್ರು ಅವ್ನು ಕೆಡಕ್ ಬಯಸಬೇಡ ಅಂತ. ನಿನಗೆ ಕೆಡಕಾದ ಇನ್ನೊಬ್ಬರಿಗೆ ಕೆಡಕ್ ಬಯಸಾಕ ಹೋಗಿ ನೀನ ಕೆಡಕ್ ಮಾಡ್ಕೋತಿ. ಅಸಮಾಧಾನ ಬಂತ ಆ ಚಾಲು ಆಯ್ತು ನಿನಗೆ. ಇನ್ನೊಬ್ಬರಿಗೆ ಮನಸ್ಸಿನಾಗ ಕೆಟ್ಟ ವಿಚಾರಗಳು ಬಂದು ಅಂದ್ರೆ ನೀವು ಮಾಡ್ಬೇಕಂತ ಬಂದ್ರೆ ನಿನ್ನ ಮನಸ್ಸ ಮೊದಲು ಕೆಟ್ಟಿರ್ತೈತಿ. ಒಳ್ಳೇದ್ ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ಮೊದಲು ನಿನಗೆ ಒಳ್ಳೇದಾಗಿರ್ತೈತಿ. ಇದನ್ನ ನಾವು ವಿಚಾರ ಮಾಡ್ಬೇಕಾಗಿದೆ. ನೋಡ್ರಿ ನೀವು ಒಳ್ಳೇದಾಗಲ್ಪ ಅಂತ ಭಾವ ಮಾಡೋದ್ ಮೊದಲು ನಿನಗೆ ಒಳ್ಳೇದಾಗಿರ್ತೈತಿ. ಕೆಡಕ್ ಮಾಡ್ಬೇಕಂತ ಮಾಡಿ ನಿನಗ್ ಮೊದಲು ಕೆಡಕ್, ನೀ ಕೆಟ್ಟ ಇನ್ನೊಬ್ಬರನ್ನ ಕೆಡ್ಸ್ಬೇಕು. ಕರ್ಮಗಳಲ್ಲಿ ಕಾಮನೆ ಭಾವನೆಗಳನ್ನು ಇಡಬೇಡಿರಿ. ಅವೆಲ್ಲ ನಮ್ಗೆ ಅವ ಬೇಕು. ಈಗ ಕರ್ಮಗಳನ್ನ ಅದ್ರ ಸಂಬಂಧ ಮಾಡಕ್ ಹೋಗ್ಬೇಡ, ವಿಷಯಗಳ ಪ್ರಾಪ್ತಿಗಾಗಿ. ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ನೀನ ಕಲ್ಪಿಸ್ಕೊಂಡಿ. ಅವೇನ್ ಬಂದು ಹೇಳಿಲ್ಲ ನಾವು ಸುಖ ಕೊಡ್ತೇವೆ ನಮ್ಮನ್ನು ಹೊಂದುವಂತ. ಏನ್ ಸುಖ ಕೊಡ್ತಾಳಂತ ನೀನ ಕಲ್ಪಿಸ್ಕೊಂಡಿ. ಗಂಡ ಸುಖ ಕೊಡ್ತಾನಂತ ನೀನ ಕಲ್ಪಿಸ್ಕೊಂಡಿ.
ಹಾ ಆ ಹೆಂಡತಿಯನ್ನು ಬಂದಿಲ್ಲ ಸುಖ ಕೊಡ್ತೇನೆ ಬಾ ಅಂತೇಳಿ ಕರ್ದಿಲ್ಲ ಆಕಿ. ಗಂಡೇನು ಕರ್ದಿಲ್ಲ ನೀನು, ನೀವ ಕಲ್ಪಿಸ್ಕೊಂಡಿರಿಲ್ಲ. ಪರಿಪೂರ್ಣ ಶಾಂತಿಯನ್ನು ಕೊಡುವ ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ. ಮನೆಯಲ್ಲಿ ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯಿರಿ. ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬೀಳಿರಿ ಅಂತ. ಕಾಮನ ಎದುರಿಗೆ ಅನ್ಯ ವಿಚಾರ ಬರ್ಗುಡ್ದನು ಇಲ್ಲ. ಏನ್ ಕಾಮಾತುರಾಣ ನ ಭಯಂ ನ ಲಜ್ಜಾ ಅಂತ. ಹಂಗ ಹೆದರಿಕೆನೂ ಇಲ್ಲ, ನಾಚಿಕೆನೂ ಇಲ್ಲ ಅಂತ. ಮನದ ಸಮಸ್ಯೆಗಳನ್ನೆಲ್ಲ ಕೈಬಿಟ್ಟು ತೀವ್ರವೇ ಕರ್ಮಗಳನ್ನು ತ್ಯಜಿಸಿರಿ ಅಂತ. ಏನ್ ನಾವು ಬಿಟ್ಟು ಏನಾರ ಆಕೈತಿ ಅಂದ್ರೆ ಅದನ್ನ ಹೊರ ಕಟ್ಟಿದೇವ್ ಬಿಡ್ರಿ ಅಂತ ಅಜ್ಜ ಅವ್ರು ಹೇಳಿದ್ರು. ಮಾಡ್ಕೊಂತ ಬಂದೀವ್ರಿ ಹಂಗ ಬಿಡುದ್ರಿ ಅಂತ. ಬಿಟ್ರಿ ಏನಾರ ಆಕೈತಿ ಅಂದ್ರೆ ನಾವು ಹೊರ ಕಟ್ಟಿದೇವ್ ಬಿಡಿ, ಇಷ್ಟು ಭರೋಸೆ ಹೇಳಿದ್ರು ನಂಬಿಕೆ ಬಿಡೋದ. ಅರ್ಧ ಕೆಲಸ ಆದಂಗೆ ಹೊರಗೆ ಅದನ್ನ ಮಾಡಿದ್ರೆ ಸುಖ ಸಿಗ್ತೈತಿ, ಇದನ್ನ ಮಾಡಿದ್ರೆ ದೇವ್ರ ಪೂಜೆ ಮಾಡುದು, ಇದನ್ನ ಮಾಡೋದು ಮಾಡ್ತಿಯಲ್ಲ ಬಾಯಾಡಂಬರ ಬಿಡವನೇ. ಅವ್ನಿಗೆ ಈ ಜೀವಿಗಳನ್ನ ಸಂತೋಷಗೊಳಿಸೋದನ್ನ ಮಾಡು. ಜೀವಂತ ಮೂರ್ತಿಗಳನ್ನ ಪೂಜೆ ಮಾಡಲ್ಲ, ಮೂರ್ತಿ ಪೂಜೆ ಜೀವಂತ ಮೂರ್ತಿಗಳನ್ನು ಸಂತೋಷಗೊಳಿಸುವುದ ಮೂರ್ತಿ ಪೂಜೆ. ಆ ಜೀವ ಇಲ್ಲದ್ದು ಜಡ ವಸ್ತುಗಳ ಪೂಜೆ ಮಾಡೋದ್ರಿಂದ ಅದು ಅಂತದನ್ನ ಮಾಡ್ಬೇಡ ಅಂತ ಹೇಳ್ಯಾರ. ಮೂರ್ತಿ ಅಂದ್ರೆ ಚೈತನ್ಯ ಎಲ್ಲಿ ಇರ್ತೈತಿ, ಜಾಗೃತಿ ಇರ್ತೈತಿ, ಅಲ್ಲಿ ಮಾಡಿ. ಈ ಜೀವಿಗಳೆಲ್ಲ ಅದಾಗಲಿ ದೇವ್ರ ಅದು ಇವ್ರಿಗೆ ಅನುಕೂಲ ಆಗುವಂಗ ನಡ್ಕೋ. ಇದ ದೇವ್ರ ಪೂಜೆ. ಏನ್ ಇವನ್ ಬಿಟ್ಕೊಟ್ಟು ಪೀಡಾ ಕೊಟ್ಟಾರ, ಜೀವಂತ ಮೂರ್ತಿಗಳಿಗೆ ಪೀಡಾ ಕೊಟ್ಟ ಆ ಕಲ್ಲು ಕಡೆಗೆ ಸಂತೋಷ ಪಡಿಸಕ್ ಹೋದ್ರೆ ಅದನ್ನ ಅಭಿಷೇಕ ಮಾಡೀನಿ, ಪೂಜೆ ಮಾಡೀನಿ, ಎಡಿ ಹಿಡಿನಿ, ಅದರಿಂದ ಅದ ಸಂತೋಷ ಪಡ್ಸಕ್ ಅಂತಕ್ಕನ ಚೈತನ್ಯ ಜಾಗೃತಿ ಐತಿ. ಅಲ್ಲಿ ಅಂತಕ್ಕನ ಚೈತನ್ಯ ಎಲ್ಲಿ ಜಾಗೃತಿ ಐತಿ ಅಲ್ಲಿ ನಿನ್ನ ಪೂಜೆ ಸಲ್ಲಿಸು. ಅದು ಅವ್ರಿಗೆ ಹಿತ ಆದದ್ದನ್ನು ಹಿತ ಆಗುವಂಥದ್ದು ಮಾಡಿ. ಪೂಜೆ ಮಾಡೋದು ಬರೀ ಊದಿನ ಕಡ್ಡಿ ಗಂಟಿ ಬಾರಿಸೋದು ಅದು ಪೂಜೆ ಅಲ್ಲ. ಆಡಂಬರ ಪೂಜೆ ಮಾಡೋದ್ರ ಅಲ್ಲ. ಆಮೇಲೆ ಏನು ಕಷ್ಟ ಐತಿ ಕೇಳೋರು ಅವು ನಿವಾರಣೆ ಮಾಡ್ಕೊ. ವಿಷಯದಿಂದ ಮುಂಜಾನೆಯಿಂದ ಸಂಜೆ ತನಕ ಕಷ್ಟನ ಅನ್ನೋದು ಹೊಳೆದಾಗ ವಿಷಯದಿಂದ ವಿಮುಖ ಆಕಾನ. ದೋಷವನ್ನು ಕಂಡಾಗ ಹೊಳಿದನ ಬಹಳ ಕಠಿಣ ಅದ. ವಿಷಯಾಸಕ್ತಿಯಿಂದ ಕಡೆಗಾಗುವುದು ಧೀರರಿಗೆ ಮಾತ್ರ ಸಾಧ್ಯದ, ಕಂಡವ್ರಿಗೆ ಸಾಧ್ಯನೇ ಆಗುದಿಲ್ಲ. ಇದು ಸಣ್ಣವಿದ್ದಾಗ ಇವೆಲ್ಲ ಕಾಟ ಇದ್ವು, ಕಾಮ ಕ್ರೋಧದ ಕಾಟ ಯಾವ ಇದ್ದಿದ್ದಿಲ್ಲ, ಆರಾಮ್ ಇದ್ದೇವು. ದೊಡ್ಡ ಮಾದಂಗೆ ಶುರುವಾದ ನೋಡಿ. ಅವಾಗ ಯಾವ ಗದ್ದನೂ ಇದ್ದಿದ್ದಿಲ್ಲ, ಯಾವ ಕಾಮ ಕ್ರೋಧ ಕಾಟ ಇದ್ದಿದ್ದಿಲ್ಲ. ದೊಡ್ಡ ಮಾದಂಗೆ ಕಲ್ಪಿಸ್ಕೊಂಡು ಇವುಗಳು ಬೆನ್ನು ಹತ್ತಿ ಸಮಾಧಾನ ಕೆಡಿಸ್ಕೊಂಡು ಎಷ್ಟು ತೇಕ್ಬೇಕಾಗಿತ್ತು ನೋಡ್ರಿ ವಿಷಯಗಳ ಆಶಾ ಸಂಬಂಧ. ರುಚಿಕರವಾದ ಆಹಾರವನ್ನು ಬೇಡದೆ ದೈವ ಯೋಗದಿಂದ ದೊರೆತ ಆಹಾರದಿಂದಲೇ ಸಂತುಷ್ಟಿಯನ್ನು ಹೊಂದಿರಿ ಅಂತ. ಏನ್ ಸಿಗ್ತೈತಿ ಅದ್ರಾಗ ಎದೃಚ್ಛ ಲಾಭ ಸಂತುಷ್ಟ ಅಂತ. ಏನ್ ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡಿರಾಕಿಲ್ಲ. ಏನ್ ಅದಿದ್ರೆ ನಮ್ಗೆ ಆರಾಮ, ಅದು ಭ್ರಮ ಆಗೈತಿ. ಏನ್ ಮಾಡೋ ಉಪಯೋಗ ಇಲ್ಲದ್ದು. ನಿನಗೇನು ಉಪಯೋಗ ಬಂದದ್ದು? ಆರಾಮಿರಾಕ ಉಪಯೋಗ ಬಂದವನು ಇದ್ದ ಸಮಾಧಾನವನ್ನೆಲ್ಲ ಕೆಡಿಸ್ತಾವನಿಂದ ಯಾಕೆ ಅವನಿಗೆ ಅವ್ರು ಕುಡ್ ಗುದ್ದಾಡ್ಬೇಕು? ರುಚಿಕರವಾದ ಆಹಾರವನ್ನು ಬೇಡದೆ ದೈವ ಯೋಗದಿಂದ ದೊರೆತ ಆಹಾರದಿಂದಲೇ ಸಂತುಷ್ಟಿಯನ್ನು ಹೊಂದಿರಿ. ವ್ಯರ್ಥವಾದ ಮಾತುಗಳನ್ನು ಆಡದೆ ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ. ಏಕಾಂತ ಸ್ಥಾನದಲ್ಲಿ ಕುಳಿತು ಪರವಸ್ತುವಿನಲ್ಲಿ ಚಿತ್ತವನ್ನು ಸ್ಥಿರೀಕರಿಸಿರಿ ಅಂತ. ಏಕಾಂತ ನಿನ್ನೊಳಗದ, ಹೊರ ಎಲ್ಲಿ ಹುಡುಕಿದ್ರು ನಿನಗೆ ಏಕಾಂತ ಸಿಗೋದು. ಏನ್
ನಿದ್ರೆಯೊಳಗೆ ಯಾವ ಪ್ರಕಾರ ಕಾಮನ ಕದನ ಇರುದಿಲ್ಲ, ಹಂಗ ನೀನು ಸ್ವರೂಪದ ಎಚ್ಚರಿಕೆ ಒಳಗಿದ್ದ ಅಂದ್ರೆ ಅಲ್ಲಿ ಯಾವ ಕಾಟನೂ ಇಲ್ಲ ಅಂತ ನಿಜವನ್ನ ತಿಳಿದ ಮ್ಯಾಗ ಆವ ಕರ್ಮದ ಕಾಟ ಭಜನೆಯಿಂದ ಆವ ಪುಣ್ಯದ ಒಳಗೂಟ ತಂದೆಯಲ್ಲಿ ನಿಂತಾಗ ಎಲ್ಲರೇನು ಭಾವ ಬರುದಿಲ್ಲ. ಸದ್ಯಕ್ಕೆ ವಿಷ ಕೊಟ್ಟರು ತಗೊಳಿಕ್ ಯಾರ್ ತಯಾರಿದ್ರಿ? ಸದ್ಯಕ್ಕೆ ಮನೆ ಕಡೆ ಹೊಳ್ಳಿ ನೋಡ್ಬೇಡ ಅಂದ್ರೆ ಆಕೈತ್ಯಾ ಹೋಗದಂಗ ಇರಾಕ? ಹೋಗೋಂಗಿಲ್ಪ ಇನ್ನು ಮನೆ ಕಡೆ ಹೊಳ್ಳಿ ನೋಡೋಂಗಿಲ್ಲ ಅಂದ್ರೆ ಸದ್ಯ ನಿಂತು ಬೆಟ್ಟಿನ ಮ್ಯಾಗ ಯಾರು ಬರ್ತೀರಿ ಅಂತ ಹೇಳಿದ್ರು ಶಿವಾನಂದ ಅವ್ರು. ಎತ್ತು ಈಗ ಸದ್ಯ ನಿಂತು ಬೆಟ್ಟಿನ ಮ್ಯಾಗ ಯಾರು ನನ್ ಬೆನ್ನ ಹತ್ತಿ ಬರ್ತೀರಿ ಅಂತ ಒಬ್ರು ತಯಾರಾಗ್ಲಿ. ಏನ್ ದೇವರೆಡ್ಡಿ ಸೊಟಕ್ನ ದೇವರೆಡ್ಡಿ ನಾ ಬರ್ತೇನ್ರಿಪ್ಪ ಅಂದ ಅಷ್ಟೊಂದು ನಿಷ್ಠೆ ಉಳ್ಳ ಒಬ್ಬನ ಯಾರು ಬರಾಕ್ತಾ ಇಲ್ಲ. ನಮ್ ಬಾಳೆ ಕೇಳ್ತೈತ್ರಿ, ಅದಾದಿಂದ ಬರ್ತೇನೆ ಇದಾದಿಂದ ಬರ್ತೇನೆ. ಅದ ಆಗ್ಲಿಲ್ಲ ನೀ ಬರ್ಲಿಲ್ಲ ಅಂತ ಅದಾಗೋದ್ರಾಗೆ ನಿನ್ ಕತಿ ಮುಗಿತೈತಿ ಹೋಗನ್. ಅವ್ ಕೈ ಗುಟ್ಕ ಕಾಲು ಗುಟ್ಕ ಬರೋರಾಗಿ ನೀನ್ ಗೋಣ್ ಕೂಟುಕೊಂಡಿರ್ತೈತಿ ಹೋಗನ್. ಎಲ್ಲಿ ಆಗ್ಬೇಕು ನೀನು ಬರ್ತೀರ ಬಿಟ್ಟೆಲ್ಲ ನಡ್ದನ್ ಚಾವಿ ಕಿಲಿ ಕೈ ಎಲ್ಲ ಕೊಟ್ಟ ಹಿರಿತನ ಇನ್ನ ಹಿರಿತನ ಮಾಡ್ಬೇಕಂತ ಹೌದಿಲ್ಲ? ಯಾಕೆ ಅವ್ರಿಗೆ ಶನಿ ಯಾಕೆ ಕುಂತಿಯಲ್ಲಿ? ಮಕ್ಕಳ ಸೊಸಿಗೆ ಶನಿಯಾಗಿ ಇರೋದಕ್ಕಿಂತ ಮನೆಯಾಗಿ ಇರೋದಕ್ಕಿಂತ ಮುನಿಯಾಗಿ ಮನಿ ಬಿಡುದು ಚಲೋ ಅಂದ. ಗಡಿಗೆ ಮತ್ತೆ ಯಾಕೆ ಅವನ್ ತಾತ್ಸಾರ ಮಾಡ್ತಾರ್ರಿ? ಯಾವ ಮಾಡಿದ ಕರ್ಮ ಅಂತ ಅವ್ ಮಾಡಿರ್ತಾರ, ಹಿಂದಿನ ಜನ್ಮದಾಗಾರ ಮಾಡಿರ್ತಾರ ಅವ್ರು. ಏನ್ ಅವ್ರ ಹಿಂದ ನೀ ಅವ್ರನ್ನ ಸರಿಯಾಗಿ ನೋಡ್ಕೊಂಡಿದ್ರೆ ಈಗ ಸರಿಯಾಗಿ ನೋಡ್ತಿದ್ದೀರ ಅವ್ರು. ಯಾವ್ರು ನೋಡ್ವಲ್ರಿ ಇವ್ರು ನೋಡ್ವಲ್ಲ, ನೀ ಅವ್ರು ಸರಿಯಾಗಿ ನೋಡಿದ್ರ ಅವ್ರು ನೀನ್ ನೋಡ್ತಿದ್ರು. ನೀನ್ ಮಾಡಿದ ಕರ್ಮ ಹಂಗೈತಿ ಅದಕ್ಕೆ ಮಾಡ್ಯಾರ ಅವ್ರು. ಏನ್ರಿ ನಾನು ಯಾರು ನೋಡವಲ್ರಿ, ನೀ ಯಾರನ್ನಾರ ನೋಡಿದ್ರ ಅವ್ರು ನೀನ್ ನೋಡ್ತಿದ್ರು. ನೀ ಮಾಡಿದ ಕರ್ಮ ನಿನ್ ಬೆನ್ನ ಹತ್ತೈತಿ. ಅದಕ್ಕೆ ಒಳ್ಳೇದನ್ನ ಮಾಡ. ನಿನಗೆ ಒಳ್ಳೇದನ್ನ ಮಾಡಿದವಾಗ ಎಂದೂ ಕೆಟ್ಟ ಆಗುದಿಲ್ಲ, ಕೆಟ್ಟದನ್ನ ಮಾಡಿದವಾಗ ಎಂದೂ ಒಳ್ಳೇದಾಗುದಿಲ್ಲ. ನೀ ಪೂರ್ಣ ಸ್ಥಿತಿ ಹೊಂದಾನಾಗ್ಲಿಕ್ಕೂ ಇಂಥ ಒಂದು ಒಳ್ಳೆ ಕರ್ಮಗಳನ್ನ ಮಾಡು. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಮೊದಲಿಗೆ ಅದನ್ನ ಹೇಳ್ಯಾರ ಅನುಭವಿಗಳು. ಮೊದಲು ಇದನ್ನ ಮಾಡ್ಕೊಂತ ಹೋಗಪ್ಪ, ನಿನಗದ ಮುಂದ ದಾರಿ ಸಿಗ್ತೈತೆ ಅಂತ. ಇನ್ನೊಬ್ಬರಿಗೆ ತೊಂದರೆ ಕೊಡಕ್ ಹೋಗ್ಬೇಡ, ಒಳ್ಳೇದನ್ನ ಮಾಡು, ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ. ಪುಣ್ಯ ಸಂಗ್ರಹ ಆಕೈತಿ, ಯಾವಾಗ ನಿನಗಿದು ಸಿಗ್ತೈತಿ. ಪುಣ್ಯ ಇಲ್ಲದವ್ರಿಗೆಂತೂ ದೊರಕುವುದು ಸಾಧ್ಯನೇ ಇಲ್ಲ. ಮೊದಲಿರ್ತ ಇವನ್ನೆಲ್ಲ ಮಾಡಿ ಪುಣ್ಯ ಗಳಿಸಿಕೊಂಡ ಇದು ಸಾಧ್ಯ. ಅಂತ ಕ್ರಿಯೆಗಳನ್ನ ನಾವು ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖಮಿದರೊಳು ಸಾಧ್ಯಂ ಅಂತ ನಾವು ಮಾಡ್ಯಾನ ಪಡ್ಕೊಂಡಾನ. ಈಗ ಹೆಂಗ ನಡ್ಕೊಂತಿ ಹೆಂಗ ಪಡ್ಕೋತಿ ನೋಡು. ಇನ್ನೊಬ್ಬರು ಕೆಡಕಾಗದಂಗ ನಡ್ಕೋ, ನೀನು ಮುಕ್ತ ಆಗುದು ಅಂತ ಗ್ಯಾರಂಟಿನ. ವಿಷಯದ ಆಶಾ ಸಂಬಂಧ ಇನ್ನೊಬ್ರಿಗೆ ಕೆಡಕ್ ಮಾಡ್ಕೊಂತ ಹೊಂಟಿ ನರಕಕ್ಕೆ ಹೊಂಟಿನಿ ಅಂತ. ನಮ್ಮ ಕೈ ಒಳಗೈತಿ ನಮ್ಮ ಭವಿಷ್ಯ, ಏನ್ ಬೇಕಾದ್ ಮಾಡ್ಕೋಬಹುದು. ಯಾರು ಇಲ್ಲ ನಮ್ಮನ್ನು ಉದ್ಧಾರ ಮಾಡೋರು ಇಲ್ಲ, ನಮ್ಮನ್ನ ಹಾಳು ಮಾಡೋರು ಇಲ್ಲ. ನೀನು ಉದ್ಧಾರ ಮಾಡ್ಕೊಳವು ನೀನ, ನಿನ್ನ ಇದನ್ನ ಜೀವನ ಹಾಳು ಮಾಡ್ಕೊಳವು ನೀನ. ನಿನ್ನ ಕೈ ಒಳಗೈತಿ ನಿನ್ನ ಭವಿಷ್ಯ. ನಿನ್ನ ದೈವದ ಶಿಲ್ಪಿ ನೀನ. ಯಾರು ಬರಿದಿಲ್ಲ, ನೀನ ಬರ್ಕೋದು. ಯಾ ಶಟಿಗೆವನು ಬರುದಿಲ್ಲ, ಯಾವ ಬ್ರಹ್ಮನು ಬರುದಿಲ್ಲ. ಶಟಿಗೆವನು ಬರಿತಾಳಂತ 5 ದಿಶಿನಿಂದ. ಯಾಕ್ರಿ? ಏನೇನು ಕಲ್ಪಿಸ್ಕೊಂಡು ಕೂತಾರ. ಎಲ್ಲಿ ಶಟಿಗೆವಾಗಿ ಎಲ್ಲಿ ಕಲ್ಪಿಸ್ಕೊಂಡು ಕೂತ. ನೀ ಮಾಡಿದ ಕರ್ಮಕ್ಕನುಸಾರವಾಗಿ ನಿನ್ನ ಸ್ಥಿತಿಗತಿಗಳ ನಿರ್ಣಯ ಆಗ್ತಾವ. ಏಕಾಂತ ಸ್ಥಾನದಲ್ಲಿ ಸುಖವಾಗಿ ಕುಳಿತು ಪರವಸ್ತುವಿನಲ್ಲಿ ಚಿತ್ತವನ್ನು ಸ್ಥಿರೀಕರಿಸಿರಿ ಅಂತ. ಅವಾಗ ಅದು ಅನುಭವ ಬರೋಕೆ ಶುರು ಆಗ್ತದೆ.
ವಾಸನೆ ಎಲ್ಲ ನಾಶ ಆದಾಗ ಏಕಾಂತ. ವಾಸನಾ ನಾಶ ಆಗದ ವರ್ತನ ಏಕಾಂತದೆಡೆ ಸಮನಿಸದೆ ಅಂತ. ಮನಸ್ಸು ಏಕಾಂತ ಆಗ್ಬೇಕಂತಂದ್ರೆ ವಾಸನ ನಾಶ ಆದಾಗ ಬರ್ತೈತಿ. ಒಳಗೆಲ್ಲ ವಾಸನ ಇದ್ವು ಅಂದ್ರೆ ಅನೇಕಾಂತನ ಏಕಾಂತ ಅಂತ ಸಿದ್ಧಿಸುವುದೂ ಇಲ್ಲ. ಸಣ್ಣವಿದ್ದಾಗ ಯಾವ ಕಾಟನು ಇದು ಆರಾಮಿದ್ದೆ ಅಲ್ಲಿ. ನಿದ್ದೆಯೊಳಗೆ ಯಾವ ಪ್ರಕಾರ ಕಾಮನ ಕಾಟ ಇರುದಿಲ್ಲ, ಆ ಪ್ರಕಾರ ಎಚ್ಚರಿಕೆ ಒಳಗೆ ಇರಾಕಲಿ. ತನ್ನಲ್ಲೇ ನಿಂತಾಗ ಎಲ್ಲೆಡೆನೂ ಭಾವ ಬರುದನ ಇಲ್ಲಲ್ಲಿ. ಈ ಸದ್ಯಕ್ಕ ನಿತ್ಯ ಪೆಟ್ಟಿನ ಮ್ಯಾಗ ಉತ್ಕಟ ಇಚ್ಛಾದಿಂದ ಇದನ್ನ ಹೊಂದಬೇಕನ್ನ ಅವ್ರು ಯಾರಿದ್ರಿ, ಯಾವ ಪುಣ್ಯಾತ್ಮರಿದ್ರಿ ಹೇಳ್ರಿ. ನೆವ ಹೇಳ್ಕೊಂಡು ಬಿಟ್ಟು ಹೋಗಿರಿ. ಮತ್ ಯಾವ್ದಾರ ನೆವ ಹೇಳ್ತ ಈ ಶರೀರ ಸ್ಥಿತಿಗತಿ ಯಾವಾಗ ಹೆಂಗಕತಿ ಹೇಳಿಕ್ ಬರ್ದು. ಮುಂದಿನ ಕ್ಷಣ ನಿನ್ನದಲ್ಲ. ಯಾವ ಹೊತ್ನ್ಯಾಗ ಬರ್ತೈತಿವ ದಾಳಿ ಹೇಳಾಕ್ ಬರುದಿಲ್ಲ. ದಾಳಿ ಬರೋಕ್ಕಿಂತ ಮೊದಲ ಈ ಕೆಲಸ ನೀ ಮಾಡ್ಕೊ. ಆದ್ಮ್ಯಾಗ ಏನ್ ಮಾಡ್ಕೊಳಕ್ ಆಗೋಲ್ಲ. ಜೀವಂತ ಇದ್ದಾಗ ಏನೆಲ್ಲ ಮಾಡ್ಕೊಳಕ್ ಅವಕಾಶ ಐತಿ ನಿನಗೆ. ಒಳ್ಳೆಯದನ್ನು ಪುಣ್ಯ ಕರ್ಮಗಳನ್ನು ಮಾಡಿ ಸ್ವರ್ಗ ಹೊಂದಕ್ ಬರ್ತೈತಿ, ಪಾಪ ಮಾಡಿ ನರಕ ಹೊಂದಕ್ ಬರ್ತೈತಿ. ಎರಡನ್ನು ಮೀರಿ ಜ್ಞಾನ ಮಾಡ್ಕೊಂಡು ಮುಕ್ತ ಆಗಕ್ಕೆ ಅವಕಾಶ ಐತಿ. ಯಾವ್ದು ಬೇಕಾದ್ ಮಾಡ್ಕೊ, ನಿಮ್ ಕೈ ಒಳಗೈತಿ ನಿಮ್ ಭವಿಷ್ಯ ಎಲ್ಲ. ಮಹಾತ್ಮರು ಇದನ್ನ ಎಚ್ಚರಗೊಳಿಸ್ಕೊಂತ ಬಂದಾರ. ಎಚ್ಚರ ಆಗ್ರಿಪ್ಪ, ಇನ್ನು ಮ್ಯಾಗ ಒಳ್ಳೇದನ್ನು ಮಾಡ್ರಿ ಅಂತ. ನಾವು ಮಾಡಿದ್ದು ನಮ್ಗ ಬರ್ತೈತಿ ಅನ್ನೋದು ಯಾವ ಪುಣ್ಯಾತ್ಮಗಳದೈತಿ. ಇದು ಸಂಸಾರದ ಬೆಂಕಿ ಯಾರಿಗೆ ಸುಡ್ಲಿಕ್ಕೆ ಎತ್ತಿದೆ ಅವ್ರಿಗೆ ಅದ್ರೊಳಗಿಂದ ಪಾರಾಗ್ಬೇಕು ಅನ್ನೋ ಲವಲೋಕಿ ಎತ್ತದ. ಹೌದು, ಹೊಟಿಬ್ಯಾನ್ ಎತ್ತಬೇಕಲ್ಲ, ಯಾರಿಂದ ಹೋಗ್ತೈತಿಪ್ಪ ಇದು ನಮ್ಗ ಎಂದ ಪರಿಹಾರ ಆದೀತು ಅಂತ. ಘೋರ ಭವಮಾಲಿಗಳಿಗೆ ಯಾರಿಂದ ತೊಲಗುವುದೆಂದು ಚಾರು ಗುರು ಪದವಿಡಿ ಅಂತ ಮಹಾತ್ಮರ ಸಂಘ ಮಾಡಿದಾಗ ಇದು ನಮಗೆ ತಿಳಿದೈತಿ. ಬೆಂಕಿ ಯಾರಿಗೆ ಸುಡ್ಲಿಕ್ಕೆ ಹತ್ತದ ಅವರು ಅದರಿಂದ ಪಾರಾಗಬೇಕನ್ನೋ ಪ್ರಯತ್ನ ಮಾಡ್ತಾರೆ. ನಮ್ಗಿನ್ನೂ ಸಂಸಾರದಾಗ ಚಂದ ಆಗೋದು ನೋಡೋದೈತಿ. ಇದನ್ನ ತಿಡ್ಯಾಡೋದು ನಡಿಸೇವ್ ನಾವು. ಎಣ್ಣೆದವ್ರು ಎಷ್ಟು ಒತ್ತಾಯ ಮಾಡಿದ್ರು ಹೊಳಿದಿಲ್ಲ ನಮ್ಗೆ. ಸ್ವತಃ ನಾವು ವಿಚಾರ ಮಾಡ್ಬೇಕು ಇದನ್ನ. ಹೆಂಡತಿ ಅವಕ್ಕಿಂತ ಮೊದಲೇ ನಂದೇನೈತಿ ಮನ್ಯಾಗಂತ ಮಠಕ್ ಬರುದು. ಹೆಂಡತಿ ಆದ್ಮೇಲೆ ನಂದೇನೈತಿ ಮಠದಾಗಿನ್ನ ಅಂತೇಳಿ ಮಠಕ್ ಮಾಡ್ಬೇಕು. ಯಾಕ್ರಿ ಆತೆಲ್ಲ ಮತ್ತ ಏನ್ ಮಾಡೋದು, ಅಲ್ಲಿ ಏನೈತಿ. ನಾನು ಬೆಚ್ಚನ ಮಣಿನೂ ಆತಿ, ಇಚ್ಛೆಗಳು ಹೆಂಡತಿ ಸಿಕ್ಕಳ. ಯಾಕ್ರಿ ವೆಚ್ಚಕ್ಕೆ ಹಣ್ಣನೂ ಆತಿ, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತ. ಅದೆಲ್ಲ ಅನುಕೂಲ ಇದ್ರೆ ಬರ್ತೀಯಪ್ಪ ನೀ. ಅವು ಪ್ರತಿಕೂಲ ಆಗಾಕತ್ವ ಅಂದ್ರೆ ಏನಪ್ಪಾ ನಮ್ಗೆ ಹಿಂಗ ಆಗತೈತಿ, ಕಾಡಾಟ ತಪ್ಪತ್ತಿ. ಸ್ವಾಮಿಗಳು ಎಲ್ಲಿದ್ದಾರೆ, ಒಂದಿನ ಕರ್ಕೊಂಡ್ಬರು ಅಂತ. ಹೌದಿಲ್ಲ, ಈ ಕರ್ಕೊಂಬಂದು ಏನ್ ಮಾಡವ, ಮತ್ತು ಅದನ್ನ ಮಾಡವ. ಹೌದಿಲ್ಲ, ಅವ್ರು ಹೇಳಿದ್ದಾರ ಕೇಳ್ತೀಯ, ಕರ್ಕೊಂಬಂದ ಮತ್ತು ಇದನ್ನ ಮಾಡವ. ವಿಷಯ ಸಂಗ್ರಹ ವಿಷಯ ಭೋಗ ಮಾಡ್ಕೊಂತ ಇದ್ರಾಗ ಕಾಲ್ ಕಣ. ಮತ್ತ ಸಂಕಟ ಬಂದಾಗ ಅಟ್ಟ ಮಾಡುವ, ಮತ್ ಅನುಕೂಲ ಪ್ರತಿಕೂಲ ಆದ್ಕೂಲೆ ಬಿಟ್ಟು ಬಿಡುದು. ಹೌದಿಲ್ಲ, ಅನುಕೂಲ ಆದ್ಕೂಲೆ ಮರ್ತ್ ಬಿಡುದು ಎಲ್ಲ. ಏನೈತಿ ಬಿಡು, ನಿನ್ ಮಠದಾಗಾರ ಏನೈತಿ, ಹೋದವ್ರ ಏನಾಗ್ಯಾರ, ಕೇಳಿದವ್ರ ಏನಾಗ್ಯಾರ ಅಂತೇಳಿ. ನಿನಗ್ ಪ್ರತಿಕೂಲ ಆದಾಗ ನಿನಗೂ ಗೊತ್ತಾಗೈತಿ ಮಠದಾಗ ಏನೈತಿ ಅನ್ನೋದು ನಿನಗೂ. ಹೌದಿಲ್ಲ, ಹಾಸಿಗೆ ತಗೊಂಡ್ ಬರ್ತೀವಿ ಅತ್ತಾಗಿಂದ. ಆ ಕಡೆಯಿಂದ ಹೊಂದಿಡ್ದ ಹೆಂಡ್ರ ಮಕ್ಳ ಕಾಟ್ ಹೆಚ್ಚಾತಿ ಅಂದ್ರೆ ಬ್ಯಾಡ ಸರಿ ಮರ ಇವ್ರು ಇದ್ರಾಗ ನಮ್ಗೆ ಹೇಳ್ದ ಕೇಳ್ದ ಓಡಿ ಬರ್ತೀನಿ ಮತ್ತೆ. ಅದಕ್ಕೆ ಮೊದಲಕ್ಕೆ ಈ ಕೆಲಸ ಮಾಡ್ಕೊ. ಅಂತ ಪ್ರಸಂಗ ಬರೋಕ್ಕಿಂತ ಮೊದಲೇ ನೀನು ಎಚ್ಚರ ಆಗ್ಬಿಟ್ಟೆ ಅಂದ್ರೆ
ನಿನಗೆ ಯಾವ ತರದ ಬಾಧೆನೂ ಇಲ್ದಾಗ ಆಕೈತಿ. ಇನ್ನೂ ಸಂಸಾರ ಚಂದ ಆಗ್ಬೇಕು ಅನ್ನೋದೈತಿ ಎಲ್ಲರಿಗೆ. ಏನ್ ಎರಡನೇದವ್ರು ಹೇಳಿದ್ರೆ ಅದು ಒಳ್ಳೇದಿಲ್ಲ, ಸ್ವತಃ ನಾವು ವಿಚಾರ ಮಾಡ್ಬೇಕು ಇದನ್ನ. ವಾಸನಾ ಶರೀರ ನಾಶ ಆಗುದು ಬಹಳ ಬಿಗಿ ಅದ ನೋಡ್ರಿ. ವಾಸನಾ ಶರೀರ ಅಡಗ್ತೈತಿ ಮತ್ತ ಅದು ವ್ಯಕ್ತ ಆಕೈತಿ, ನಿದ್ಯಾಗ ಅಡಗ್ತೈತಿ ಮತ್ ವ್ಯಕ್ತ ಐತಿ, ಪರಂತು ನಾಶ ಆಗುದು. ಈ ಶರೀರವಾದ್ರೂ ಈ ಶರೀರ ಹೋಗ್ತೈತಿ, ಅದು ವಾಸನಾ ಶರೀರ ಕಟ್ಕೊಂಡು ಜೀವ ತಿರುಗ್ತೈತಿ. ಸೂಕ್ಷ್ಮ ಶರೀರ ಅದು ನಾಶ. ಸೂಕ್ಷ್ಮ ಶರೀರ ಯಾವಾಗ ನಾಶ ಆಕೈತಿ ಅಂದ್ರೆ ನಿನ್ನ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ಅವಾಗ ಸೂಕ್ಷ್ಮ ಶರೀರ ನಾಶ ಆಕೈತಿ. ಎಲ್ಲಿ ಮುಟ್ಟಾಗ ನಾವು ವಾಸನ ಕಟ್ಕೊಂಡು ತಿರುಗ್ತೈತಿ. ದೇಹ ತ್ಯಾಗ ಮಾಡಬೇಕು. ಜಡ ಶರೀರವಾದ ಕೂಡಲೇ ವಾಸನಾ ಶರೀರ ಇರ್ತೈತಿ, ಸೂಕ್ಷ್ಮ ಶರೀರ. ಆ ನಮೂನಿ ಕರ್ಮಗಳನ್ನ ಮಾಡ್ತೇವೆ, ಅದಕ್ಕೆ ಅನುಗುಣವಾಗಿ ಮತ್ತೆ ಜನ್ಮಗಳು ಬರ್ತವೆ. ಅದು ಯಾತನಾ ಶರೀರ, ಅದನ್ನ ಅನುಭವಿಸಬೇಕಾಗ್ತದೆ. ಸೂಕ್ಷ್ಮ ಶರೀರ ಮಾಡಿದ ಕರ್ಮ ಉಂಡ ತೀರ್ಸ್ಬೇಕು. ನೋಡ್ ನೀವು ಯಾವ ರೀತಿ ಸಂಕಟ ತೋಡ್ಕೋತಾವ ಮೈಯಾಗ ಬಂದು ಯಾಕೆ ಮಾಡ, ಹಿಂಗ್ ಮಾಡಿ ನಾ ತಪ್ಪು ಮಾಡಿನ ಯಪ್ಪ, ಹಿಂಗಾತ್ ನನಗೆ. ಬ್ಯಾರೆ ಪರಿಹಾರ ಇಲ್ಲ, ಅನುಭವಿಸೋದನ್ನೇ. ಪಿಶಾಚಿಗಳು ಕೆಲವ್ರಿಗೆ ಹೆದರದೇ ಇದ್ರು ಕರ್ಮಕ್ಕನುಸಾರ ಗಟ್ಟಿ ಬೀಳ್ತಾವ. ಜ್ಞಾನಿಗಳಿಗೆ ಮನಸ್ಸಿಲ್ಲ, ಅವರಿಗೆ ಮನಸ್ಸಿಲ್ಲ ಅಂದ ಬಳಿಕ ಮನಸ್ಸಿನ ಅವಸ್ಥೆಗಳು ಇಲ್ಲ. ಮನಸ್ಸಿದ್ದಾಗ ಮನಸ್ಸಿನ ಅವಸ್ಥೆಗಳು, ಮನಸ್ಸನ್ನ ಇಲ್ಲ ಅಂದ್ಬೇಕು ಮನಸ್ಸಿನ ಅವಸ್ಥೆಗಳು. ಎಚ್ಚರಿಲ್ಲ, ಕನಸಿಲ್ಲ, ನಿದ್ದಿಲ್ಲ, ಮೂರು ಅವಸ್ಥೆಗಳು ಜ್ಞಾನಿಗೆ ಇಲ್ಲ. ಅವರು ಸದಾ ಮಹಾನಿದ್ರೆಯಲ್ಲಿಯೇ ಇರುವರು. ಪುಸ್ತಕದ ಜ್ಞಾನದಿಂದ ಯಾವ ಸಂಶಯನೂ ನಿವಾರಣೆ ಮಾಡ್ಕೊಳಕ್ಕಾಗುದು. ಪುಸ್ತಕಿ ಪಾಂಡಿತ್ಯ ಉಪಯೋಗ ಬರೋದಿಲ್ಲ. ಸ್ವತಃ ನಮ್ಮ ಅನುಭವ ನೋಡ್ಕೋಬೇಕಾಗ್ತದೆ. ಧ್ಯಾನ ಕೂತ ಸಮಾಧಿ ಹಚ್ಚಿದಾಗನ ನಿನ್ನ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗ್ತವೆ. 1 ತಾಸು ಶ್ರವಣ ಮಾಡಿದ್ರೆ 2 ತಾಸು ಮನ ನೋಡ್ಬೇಕು, 3 ತಾಸು ನಿಧಿಧ್ಯಾಸನ ಮಾಡ್ಬೇಕು. ಮುಂಜಾನೆ ಎದ್ದು ಕೂಡಲೇ ಇದ್ರ ಬಗ್ಗೆ ಕೇಳು, ಶ್ರವಣ ಮಾಡು. ಮಹಾತ್ಮರ ಮುಖಾಂತರ ಇದನ್ನು ಹೇಳುವುದು ಕೇಳುವುದು ಅಭ್ಯಾಸ ಮಾಡ್ಬೇಕು. ಬರೀ ಪುಸ್ತಕ ಜ್ಞಾನದಿಂದ ಸಂಶಯ ನಿವಾರಣೆ ಆಗುವುದಿಲ್ಲ. ಧ್ಯಾನ ಕೂತ ಸ್ಥಿತಿ ಪಡಿ. ನೀನು ಸಾಧನೆ ಮಾಡದೆ, ಅನುಭವ ಪಡೆಯದೆ, ಬರೀ ಇನ್ನೊಬ್ರು ಹೇಳಿದ್ದನ್ನು ಹೇಳ್ಕೊಂತವಾದ್ರೆ ಅವ್ರು ಹಂಗೆ ಹೇಳ್ಯಾರು ಇವ್ರು ಹಿಂಗೆ ಹೇಳ್ಯಾರು ಅಂತ ಮಾತು ಹೇಳುದ ಆತಿಪ್ಪ. ನೀ ಅದನ್ನು ಹೊಂದೋದು ಯಾವಾಗ? ನಿನಗೆ ಲಾಗು ಮಾಡ್ಕೋ ಅದನ್ನ. ಪುಸ್ತಕದ ಜ್ಞಾನದಿಂದ ಯಾವ ಸಮಸ್ಯೆನೂ ನಿವಾರಣೆ ಆಗುದಿಲ್ಲ. ಬರೀ ಪುಸ್ತಕದ ಜ್ಞಾನ ಓದಿದನ್ನು ಹೊಂತೇನಂದ್ರೆ ಸಾಧ್ಯವಿಲ್ಲ. ಧ್ಯಾನ ಕೂತ ಸಮಾಜ ಹತ್ತಿದಾಗ ಎಲ್ಲಾ ಸಮಸ್ಯೆಗಳ ನಿವಾರಣೆ ಆಗ್ತದೆ. 1 ತಾಸು ಶ್ರವಣ ಆದ್ರೆ 2 ತಾಸು ಮನನ ಮಾಡ್ಬೇಕು, 2 ತಾಸು ನಿಧಿಧ್ಯಾಸನ ಮಾಡ್ಬೇಕು. ಅಂದಾಗ ಈ ಜ್ಞಾನ ನಿನಗೆ ಅರಿವು ಇರುವ ಆನಂದ ಯಾವುದೇ ತರದ ವಿಕಾರವನ್ನು ಹೊಂದಿಲ್ಲ. ಅರಿವು ಇರುವ ಆನಂದ ವಿಕಾರ ಹೊಂದಿ ಜಗತ್ತಾಗಿಲ್ಲ. ಅದಕ್ಕೆ ಬ್ರಹ್ಮದ ವಿವರ್ತನೂ ಇದಲ್ಲ, ಬ್ರಹ್ಮದಲ್ಲಿನೂ ಇದಿಲ್ಲ, ಬ್ರಹ್ಮದ ಕಾರ್ಯನೂ ಅಲ್ಲ ಅಂತಾರೆ. ಬ್ರಹ್ಮ ವಿವರ್ತವಿದೆಂದೆನಿಸದು ಜಗವಿದು, ಬ್ರಹ್ಮದ ಕಾರ್ಯವಿದೆ ಎಂದೆನಿಲ್ಲ, ಬ್ರಹ್ಮಸ್ಥವೆನಿಸದು ಜಗವಿದು ಪುಷಿತೋರ್ಕೆ ಅಂತ. ಸುಳ್ಳದ ಇದು. ನಿಜವಾಗಿ ಇದ್ದದ್ದಾಗಿದ್ರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ ಹಾಕಿದ್ದಿಲ್ಲ.
ಏನ್ ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗಿದೆ. ಇಲ್ಲ ಇಲ್ಲ ಯಾವ ಕಾಲಕ್ಕೂ ಇಲ್ಲ ಇಲ್ಲ ಅನ್ನೋದು ನಿನ್ಗೆ ಅನುಭವ ಗೊತ್ತದ. ಏನ್ ಸುಳ ಭ್ರಮ ಆಗೈತಿ ನಿನಗೆ ಅದು ಐತೆ ಅಂತ. ಎಂದೂ ಇಲ್ಲದ ಜಗವನೋ ನೀನೆಂದು ಕಂಡ ಬಗೆಯದು ಖುಷಿ ಅಂತ. ಇಲ್ಲ ಇಲ್ಲ ಅದು ನಿನ್ನಲ್ಲಿ ಜಗತ್ತನ್ನುವಂತಹದ್ದು ಇಲ್ಲ ಇಲ್ಲ. ಅಜ್ಞಾನದಿಂದ ನಿನ್ನಲ್ಲಿ ತೋರ್ತೈತೆ ಅದು ಮರುವಿನ ಮೂಲಕ. ಅರಿವಿನ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ನೀವು ಯಾವ ಇಲ್ಲ ಇಲ್ಲ ಅನ್ನೋದು ಅನುಭವ ಬರ್ತದೆ. ಜೀವನದ ಗುರಿ ಅಂದ್ರೆ ಏನು? ದುಃಖದಿಂದ ಬಿಡುಗಡೆ ಹೊಂದೋದು. ಅದು ನಾವು ಎತ್ತಾಗ ಹೊಂಟೇವು ನೋಡ್ಕೊಂಡು ಸುಖದಡೆಗೆ ಹೊಂಟೇವು, ದುಃಖದಡೆಗೆ ಹೊಂಟೇವು. ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಭೋಗದ ಕಡೆಗೆ ನಾವು ಹೊಂಟೇವು ಅಂದ್ರೆ ನಿರಂತರ ದುಃಖ ಅನುಭವಿಸು. ಅದರಿಂದ ಎಷ್ಟೆಷ್ಟು ನೀವು ಹಿಂದಕ್ಕೆ ಸರ್ಕೋತೀರಿ ಅಷ್ಟಷ್ಟು ನಿನಗೆ ನೆಮ್ಮದಿ ಅದು. ವಿವೇಕದಿಂದ ಇವನ್ನೆಲ್ಲ ಇದರಿಂದ ಹಿಂದಕ್ಕೆ ಸರಿಬೇಕು. ಮತ್ತೆ ವಿವೇಕದ ಸನ್ನೆ ಬೆರೆಸಿ ನೋಡು. ಇವು ನಿತ್ಯದವು, ಅನಿತ್ಯದವು, ಹಿತ ಐತಿವ, ಹಿತ ಐತಿವ. ಅವಾಗ ಇದರ ದೋಷವನ್ನು ಕಂಡು ಇದರಿಂದ ವಿಮುಖ ಆಗಕ್ಕೆ ಬರ್ತದೆ. ಒಳಗೆ ಹಂಗಾದ್ರೆ ಬುದ್ಧಿ ಸತ್ಯತ್ವ ಬಿಟ್ಟು ಇಟ್ಕೊಂಡ ತ್ಯಾಗ ಅನ್ನೋದಿಲ್ಲ. ಅದ್ರ ದೋಷವನ್ನು ಕಂಡ್ರೆ ಸ್ವಾಭಾವಿಕವಾಗಿ ನೀವು ವಿವೇಕದಿಂದ ನೋಡಿದಾಗ ತಾನಿಂದ ತಾನೇ ಸ್ವಾಭಾವಿಕ ಬರ್ತದೆ ವೈರಾಗ್ಯ. ವಿವೇಕ ನಿನ್ನಲ್ಲಿ ಉದಯ ಆಗೋ ಪುರುಷತ್ಲೆ ವೈರಾಗ್ಯ ಬಂದ್ಬಿಡ್ತೈತೆ. ವಿಷಯ ದೋಷ ದರ್ಶನ ಆಗ್ತದೆ. ಮತ್ತಾಗ ಮನಸ್ಸು ಹೋಗುದನೇ ಇಲ್ಲ. ಅದಕ್ಕೆ ಯಾವಾಗಲೂ ಇದೇ ವಿಚಾರದೊಳಗೆ ಕಾಲು ಕಳಿಬೇಕು ನೋಡ್ರಿ. ವ್ಯರ್ಥ ವೇಳೆ ಕಳಿಬೇಕು. ಸಿಕ್ಕಂತ ವೇಳೆ ಸದುಪಯೋಗ ಮಾಡ್ಕೊಡ್ರಿ. ಇದು ವೇಳೆ ನಮ್ಗೆ ಆಯುಷ್ಯದ ವೇಳೆ ಅತ್ಯಮೂಲ್ಯವಾದದ್ದು. ನೀ ಎಂತದಕ್ಕೆ ಉಪಯೋಗ ಮಾಡ್ಕೋತಿ ಅಂತ ಫಲ ಪಡಿತೀನಿ ನೋಡ್ರಿ. ಜ್ಞಾನ ಪ್ರಾಪ್ತಿಗಾಗಿ ನಿಮ್ಮ ನಿಜ ಸ್ವರೂಪದ ಆ ಅನುಭವವನ್ನು ಮಾಡ್ಕೊಳ್ಳಿ. ನಿತ್ಯ ಶ್ರವಣ ಮನ ನಿಧಿಧ್ಯಾಸ. ಶ್ರವಣಕ್ಕಿಂತ ಶ್ರೇಷ್ಠವಾದಂತಹ ಸಾಧನ ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ. ನಿನ್ನ ನಿಜವನ್ನು ನೀ ತಿಳ್ಕೊಳಿಕ್ಕೆ. ಪ್ರಾಣ ಹೋಗ್ತದೆ ಅಂದ್ರೆ ಅವನು ಹೇಳುವುದು ಕೈ ಬಿಡಬಾರ್ದು. ಆತ್ಮಚಿಂತನದ ಅಭ್ಯಾಸವನ್ನ ಅಂದ್ರೆ ನಿನಗದ ಜ್ಞಾನೋದಯಕ್ಕೆ ಏನ್ ನಮ್ಮ ಜೀವನದ ವೇಳೆಯನ್ನು ಎದಕ್ಕೆ ಉಪಯೋಗ ಮಾಡ್ಕೊಂಡಿವಿ ನೋಡ್ಬೋದು. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜನ. ಸಾರ್ಥಕ ಮಾಡ್ಕೊರಿ ಸಿಕ್ಕಂತ ವೇಳೆ. ಮತ್ತೆ ಸಿಗುದಿಲ್ಲ ನಮ್ಗೆ ಈ ವೇಳೆ. ಬರೇ ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ನಿನ್ನ ಆಯುಷ್ಯದ ವೇಳೆಯನ್ನು ಹಾಳು ಮಾಡ್ಕೊಂಡೆ ಅಂದ್ರೆ ಎದಕ್ಕೆ ಬಂತದ? ಮನುಷ್ಯನ ಜನ್ಮದ ಲಾಭ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದ್ರೊಳಗ. ಶರೀರ ಎಲ್ಲಿ ಮಠ ಇರ್ತೈತೆ ಎಲ್ಲಿ ಮಠ ಇದರ ಅಭ್ಯಾಸದಾಗ ತೊಡಗ. ನೀನು ಆ ಸಂಸ್ಕಾರ ಗಟ್ಟಿ ಆಕೈತಿ ನನಗೆ. ಮುಂದೆ ಉತ್ತರ ಜನ್ಮ ಬರ್ತದೆ. ವಯಸ್ಸಾದ್ಮ್ಯಾಗಂತೆ ಇದನ್ನ ಬಿಟ್ಟು ನೀವು ಮಾಡಬಾರ್ದು. ಮುಪ್ಪಿನ ಕಾಲಕ್ಕೆ ಮುನಿ ವೃತ್ತಿ ಸ್ವರೂಪದ ಮನನ ಮಾಡ್ಕೊಂತ ಕೊಡುದು ಬರ್ತೈತೆ ನಿನಗೆ. ಬರೇ ಹಿಂದಿನ ಬಾಳೆ ಸುದ್ದಿ ಅದನ್ನ ಹೇಳುದು ಇದನ್ನ ಹೇಳುದು, ಇದರ ಕಾಲ ಕಳಿಸತ್ತು ಕೆಲ್ಸ ವ್ಯರ್ಥ. ಇನ್ನು ಮ್ಯಾಗಾರ ಎಚ್ಚರ ಆಗಲಿಲ್ಲ ಅಂತ ಇದು ತೋರ್ಸ್ಯಾರ ಮಹಾತ್ಮರು. ಮಹಾತ್ಮರ ಸ್ಥಿತಿಗತಿಗಳನ್ನು ನೋಡಿ ಅವ್ರಂಗೆ ಇರಾಕಿಲ್ಲ. ಬಾಳೆ ಚಿಂತೆ ಮಾಡಿದ್ರು ನಾವು. ಯಾಕ್ರಿ? ನಮ್ಮ ಮನಿ, ನಮ್ಮ ಹೊಲ, ನನ್ನ ಮಕ್ಕಳು ಹಂಗದ ಹಿಂಗದ ಅದ್ರ ಬಗ್ಗೆ ಏನ್ ಚಿಂತೆ ಮಾಡೋ ಅವಶ್ಯ? ಅವ್ರವ್ರ ಪ್ರಾರಬ್ಧನಂತೆ ನಡೀತೈತೆ. ಅದು ನೀ ಚಿಂತೆ ಮಾಡಿರೇನು ಅವಕತಿನ? ಅದು ಯಾರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದು ಬಂದೈತಿ ಇರ್ತೈತಿ ಪ್ರಾರಬ್ಧಕ್ಕನುಸಾರವಾಗಿ. ನಾವು ಅದ್ರ ಫಲ ಉಂಡಾಗ್ಬೇಕು. ಅದಕ್ಕೆ ನೀನು ಆತ್ಮಚಿಂತನದ ಅಭ್ಯಾಸದಾಗ ನೀ ತೊಡಗ. ನೀ ಮೊದಲ ಅದು ಹೆಂಗ ನಡಿತೈತೋ ನಿನಗೆ ನಡಿತೈತಿ. ಪ್ರಾರಬ್ಧ ಪ್ರಕಾರ ನಡೆಯುವಂಗೆ ನಡಿತೈತಿ. ಧೈರ್ಯ ತಾಳಿ ನೀನ್ ಅಲ್ಲದನ್ನೆಲ್ಲ ಕೈ ಬಿಟ್ಟು ನೀನ್ ಯಾರಿದ್ದೀನೋ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡು. ಇನ್ನ ದೀರ್ಘಾವಧಿ ಇರ್ತೈತಿ. ಸಟಕನ ಆಗೋ ಕೆಲಸ ಅಲ್ಲ ಇದು. ನಾ ಕೇಳ್ಬಿಟ್ಟೇನೆ ನನಗೇನ ಮುಗಿತು ಬಿಡ, ಹಂಗೇನಿಲ್ಲ. ಕೇಳಿದಿಂದ ಮನನ ಮಾಡ್ಬೇಕು. ನಿಧಿಧ್ಯಾಸನ ಪರಿಪಕ್ವ ಆದಾಗ ಆವಾಗ ಇದು ಅನುಭವ ಬರ್ತದೆ. ನಾವು ಶ್ರವಣ ಮನ ನಿಧಿಧ್ಯಾಸನ ಅಭ್ಯಾಸ ಇಲ್ಲದ ಹೊರತು ಏನ್ ಮಟ್ಟ ಕೆಲಸ ಆಗ್ಬೋದು. ಯಾವಾಗಾರ ಹುಣಿಗೊಮ್ಮೆ ಅಮಾಸಿಗೊಮ್ಮೆ ಕೇಳಿರೋದು ಕೆಲಸ ಆಗೋದು. ಎಡಬಿಡದೆ ಒಳಗ ಅನುಸಂಧಾನ ನಡಿಬೇಕು. ಅಂದ್ರೆ ಏನಾರ ಇದು ನಮ್ಗೆ ಉಳಿತೈತಿಲ್ಲ ಅಂದ್ರೆ ಉಳಿದ
ಇದು ಸಂಸ್ಕಾರ ಉಳಿಸ್ಕೊಂಡೇ ದೊಡ್ಡ ಲಾಭ. ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಸ್ಥಿತಿ ಬರ್ತದೆ. ಅದಕ್ಕೆ ದೌಡ್ ಮಾಡ್ಕೋ ಈ ಕೆಲಸ, ತಡ ಮಾಡಕ್ ಹೋಗ್ಬೇಡ. ತಳುಹದೇ ಮಾಡ್ಬೋದು ಭವಹರಣ. ಸ್ವಲ್ಪವೂ ವೇಳೆ ವ್ಯರ್ಥ ಗಿಳಿಯಕ್ ಹೋಗ್ಬೇಡ. ಮುಂದಿನ ಕ್ಷಣ ನಿನ್ನದಲ್ಲ ಅಂತ ತಿಳಿದು ಮಾಡಿದ ಕೆಲಸ. ಇನ್ನ ಬಾಳ ದಿನ ಬದುಕ್ತೇನೆ ಅಂತ ಬಾಳೆ ಬದುಕಿನ ನೋಡೋಣ ಅಂತ ಕಾಕು. ಈ ಸದ್ದ ಹೋಗ್ತೈತೆ ಅಂತ ತಿಳ್ಕೊಂಡು ಮೊದಲು ಈ ಕೆಲಸ ಮಾಡ್ಕೊಂಡ್ರೆ ನಿಮಗೆ ಲಾಭ. ನೋಡ್ರಪ್ಪ, ನಾವು ಹೇಳುವಂತೆ ಹೇಳ್ತೇವೆ ಅಂದ್ರೆ ಅರ್ಥ ನಿಮ್ಮ ಕೈ ಒಳಗೈತಿ ನಿಮ್ಮ ಭವಿಷ್ಯ. ಅವ ಅಲ್ಲಿ ಅಂದ್ರ ನಿನಗದು ಬಿಟ್ಟದ್ದು. ಬೇಕಾರ್ ಬೆರ್ಕೋ ಸಾಕಾರ ಸರ್ಕೋ ಅಲ್ಲಿ ಅಂದ್ರೆ ಮುಂಗಾಯಿ ಎಣ್ಣೆ ಹೆಚ್ಚು ಹೋಗು ಅಂದ್ರ ನಿಮಗ್ ಬಿಟ್ಟು ವಿಷಯ. ಒತ್ತಾಯ ಮಾಡಿರೋದು ಬರೋದಿಲ್ಲ. ಇದು ನಾವಾಗೆ ತಿಳಿದ ಇದ್ರಾಗ ಏನೂ ಇಲ್ಲ ಅಂತ ತಿಳಿದಿಂದ ಸರ್ಕುಲ ನಮ್ಮೊಳಗನ್ನ ನೋಡ್ಕೊಂಡು ಸುಖ ಹೊಂದುದು. ನಮಗ್ ಬೇಕಾದದ್ದು ನಮ್ಮೊಳಗ ಐತಿ ಅನ್ನೋದು ಹೊಳಿಬೇಕಲ್ಲ. ಪ್ರಯತ್ನ ಮಾಡಿದ್ರೆ ಹೊಳಿತೈತಿ. ಅದ ವಿಚಾರದೊಳಗ ಕಾಲ್ ಕಳೆದಾಗ ಹೊಳಿತೈತಿ. ನಿತ್ಯ ಅದ ಇದ್ರಾಗ ಇದ್ರ ಹೊಳದ್ರ ಹೊಳಿತೀವಿ, ಹೊಳಿತಿದ್ರಿ ಇಲ್ಲ ಅಂದ ಸರಿಯಾದ ರೀತಿಯಿಂದ ಮಾಡಿಲ್ಲ ಅಂತ ನೀವು ಅಲ್ಲೇ ಇದ್ರು ಹತ್ತದು ಬಾಳ ಕಠಿಣ. ಒಲವು ಬೇಕದು. ಒಲವು ಇದ್ರೆ ಹತ್ತತಿ. ಒಲವು ಇಲ್ಲಲ್ಲ ಏನು ಹೊಲ ಕೂಡ ಡಬ್ಬ ಹಾಕಿ ನೀರು ಸುರಿ ನಮ್ಗೆ. ಅದಕ್ಕೆ ಇದ್ರ ಬಗ್ಗೆ ಕೇಳು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಈ ಸಾಧನೆಯನ್ನು ಮಾತ್ರ ಬಿಡಬೇಡ ನೀನಂತ. ಬಿಡು. संत महाराज